ಬೆಂಗಳೂರು 4 ರೈಟ್. ಅವು ಕ್ವಶನ್ ಪೇಪರ್ ಎಷ್ಟಿದಾವ? ಒಂದು ಆಲ್ ಓವರ್ ಸ್ಟೇಟ್ ಒಂದೇ ಟೈಮ್ ಇರುತ್ತೆ. ಮೂರು ಕ್ವಶನ್ ಪೇಪರ್ ಇದಾವೆ. 4 ಮಾಡಲ್ ಪೇಪರ್. ಬೆಂಗಳೂರು 4 ಬಿಟ್ಟರೆ ಮಾಡಲ್ ಪೇಪರ್. ಇಲ್ಲಿ ಗೌರ್ಮೆಂಟ್ ಯು ಕಾಲೇಜ್ ಯಲಹಂಕ ಬ್ಯಾಂಗ್ಳೂರು ಬಿಟ್ಟರೆ 2 ಮಾರ್ಕ್ಸ್ ಕ್ವಶನ್ ನೋಡ. ನೀನು ಯಾವಲ್ಲ ಲಾಸ್ಟ್ ಬೆಂಚ್ ಹೋಗ ಅಂತ ಹೇಳೋದು. ಏನು ಪ್ಲೇಸ್ ಚೇಂಜ್ ಆಗ್ಯಾವ? ಏನು ಕತೆ ಇದು? ಇಲ್ಲಿ ನೀನೆಲ್ಲಿದೆಯಾ? ಪ್ರಜ್ವಲ್ ನಡೆ. ಎಷ್ಟು ಮಾಡಬೇಕು? 6 ಬರೀಬೇಕು. ಯಾವ 6 ಬರುತ್ತೆ? ಇವು ಬಿಡು, ಇದಿಲ್ಲ ಸಿಲೆಬಸ್ಸಿಗೆ. ನಿಮಗೆ ವೆಕ್ಟರ್ ಇಲ್ಲ ಅಲ್ವ? ವೆಕ್ಟರ್ ಇಲ್ಲಲ್ಲ, ಅವರು ವೆಕ್ಟರ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಕ್ವಶನ್ ಬಂದಿದೆ. ಇಲ್ಲಿ ಇನ್ನೊಂದು ಕ್ವಶನ್ ರೀಪ್ಲೇಸ್ ಆಗುತ್ತೆ. ಗೊತ್ತಾಗತ್ತಾ? ಜಸ್ಟ್ ಮಾಡ್ತೀರಾ ಅಷ್ಟು 6 ಕಾಲ. ಸಿಂಪಲ್ ಕ್ವಶನ್ ಅಲ್ಲ, ನಾವೆಲ್ಲ ಯಾವ ಡೌಟ್ ಇದಾವ? ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಕೇಳಿದಾನಮ್ಮ. ಏನು ಹೇಳಿದಾರವನು? 1 1 ಬಟ್ ನಾಟ್ ಕಾಂಟು ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾನ. 1 1 ಪ್ರೂವ್ ಮಾಡ್ತಿಲ್ಲ, ಸಿಂಪಲ್. ಯಾರು ಡಯಾಗ್ರಾಮ್ ಹಾಕಿ ಆನ್ ಟು ಬಟ್ ನಾಟ್ ಆನ್ ಟು ಆಗಲ್ಲಮ್ಮ. ಎಕ್ಸ್ ಸ್ಕ್ವೇರ್ ಇಕ್ವಲ್ ಟು ವೈ ಆದರೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ರೂಟ್ ವೈ ಆಗುತ್ತೆ. ವೈ ನಾನು ನ್ಯಾಚುರಲ್ ನಂಬರ್ ಕೊಡೋದು, ನಾನು 3 ಕೊಟ್ಟೆ ಅಂತ. ರೂಟ್ 3 ನ್ಯಾಚುರಲ್ ನಂಬರ್ ಅಲ್ಲಲ್ಲ. ದಟ್ ಡಸ್ ನಾಟ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್. ಆನ್ ಟು ಫೇರ್ ಅಲ್ಲ ಅಷ್ಟೇ. ಯಾವುದು ನಂಬರ್ ಇದು ನಂಬರ್. ಸಿಂಪಲ್. ಇದು ಮಾಡ್ತಿರಲ್ಲ. ಸೆಕೆಂಡ್ ಕ್ವಶನ್ ಸಿಂಪ್ಲೆಸ್ಟ್ ಫಾರ್ಮ್ ಟ್ಯಾನ್ ಇನ್ವರ್ಸ್ ರೂಟ್ ಒಳಗೆ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಏನು? 1 ಮೈನಸ್ ಕಾಸ್ ಎಕ್ಸ್ ಅಂದ್ರೆ 2 sin ಸ್ಕ್ವೇರ್ ಎಕ್ಸ್ ಬೈ 2. ಇಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 sin ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಟ್ಯಾನ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಅಂದ್ರೆ ಟ್ಯಾನ್ ಎಕ್ಸ್ ಬೈ 2 ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಎಕ್ಸ್ ಬೈ 2 ಆನ್ಸರ್ ಎಕ್ಸ್ ಬೈ 2. ನಾನು ನಿಮಗೆ ಕೇಳಿದ್ದೇನು ವೈ ಡ್ಯಾಶ್ ಕಂಡುಹಿಡಿಯಿರಿ ಅಂತ. ಬರೀ ಸಿಂಪ್ಲಿಫೈಡ್ ಫಾರ್ಮ್ ಕೇಳೋಣ ಅಷ್ಟೇ. ಫೈನಲ್ ವೈ ಡ್ಯಾಶ್ ಹೇಳಿದ್ರೆ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ 1 ಬೈ 2 ಆಗ್ತಿತ್ತು ಆನ್ಸರ್. ರೈಟ್. 2 sin inverse 3/5 equal to tan inverse of 24/7 ಪ್ರೂವ್ ಮಾಡೋಕ. 2 sin inverse 3/5 ಅನ್ನ ನಾನು ಇನ್ ಟರ್ಮ್ಸ್ ಆಫ್ ನಾನು tan ನ ಬದಲಿಸೋದಾ ನಾನು 2 ನಂಬರ್ 2 ಏನು ಹಂಗೆ ಬರ್ಕಂತೀನಿ. ಇಲ್ಲ ಸರ್ ನಾನು ಇನ್ನೂ ಬೇಸಿಕ್ ಬೇಕಂತ ಒಂದು sin inverse 3/5 ಪ್ಲಸ್ ಇನ್ನೊಂದು sin inverse 3/5 ಹಂಗಾರ ಬರೀಬೋದಾ? ಇಲ್ಲ ಸರ್ 2 ಹಂಗೆ ಇಟ್ಕ sin in ಅಂದ್ರೆ tan inverse ಆಫ್ ಇದು ನೋಡು ಆಪೋಸಿಟ್ ಇದು ಹೈಪೋಟೆನಸ್ ಆಪೋಸಿಟ್ 3 ಹೈಪೋಟೆನಸ್ 5 ಆಟೋಮೆಟಿಕಲಿ ಪೈಥಾಗರಸ್ ಟ್ರಿಪ್ಲೆಟ್ ಅಲ್ಲ ಇದು 3 4 5 ಅಡ್ಜಸೆಂಟ್ ಏನಾಗಿರುತ್ತೆ 4
ಟ್ಯಾನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ ಗೊತ್ತಲ್ಲ ಎಲ್ಲರಿಗೆ? 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಪ್ಪಾ ಅಂದ್ರೆ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಮೈನಸ್ x ಸ್ಕ್ವೇರ್ 2x ಡಿವೈಡೆಡ್ ಬೈ x ಜಾಗದಾಗ ಏನೈತೆ 3/4 ಐತಲ್ಲ ಇದನ್ನ ನಾನೇನಂತ ಬರೀಬಲ್ಲೆ ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು x x ಅಂದ್ರೆ 3/4 1 ಮೈನಸ್ x ಸ್ಕ್ವೇರ್ ಅಂದ್ರೆ 3/4 ಹೋಲ್ ಸ್ಕ್ವೇರ್. ಇದು ಸಾಲ್ವ್ ಮಾಡಿದ್ರೆ ನನಗೆ ಫೈನಲಿ RHS ಏನು ಬರುತ್ತಪ್ಪ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 24/7 ಬರುತ್ತಾ? ಮಾಡ್ಕೊಂಡು ಹೋಗ್ತಿಲ್ಲ? ನೆಕ್ಸ್ಟ್ ಕ್ವೆಶ್ಚನ್ ನೋಡು. ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿತಿರಲ್ಲ? ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿದಾಗ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ? ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನೆಟ್ ಬರೀರಿ ಆಫ್ ಮೊದಲು ಫಾರ್ಮುಲಾ ಕರೆಕ್ಟ್ ಬರೀರಿ. ಡೆಲ್ಟಾ ಇಸ್ ಈಕ್ವಲ್ ಟು ಆಫ್ x1 y1 1 x2 y2 1 x3 y3 1. ನೀನು ಇದು ಒಂದು ಬಿಟ್ಟು ಬರ್ದೆ ಅಂತ ಫಾರ್ಮುಲಾ 0 ಆಗ್ತಾನೆ ನೋಡಿ ಡೈರೆಕ್ಟ್. ಬಹಳ ಹುಡುಗರು ಇದು ಬಿಟ್ಟು ಬರೀತಿದ ಫಾರ್ಮುಲಾ. ಈಕ್ವೇಷನ್ ಆಫ್ ಲೈನ್ ಲೈನ್ ಈಕ್ವೇಷನ್ ಕೇಳಿದಾಗ ಏರಿಯಾ ಆಫ್ ಟ್ರಯಾಂಗಲ್ 0 ಆಗಿರುತ್ತಲ್ಲ. ಬೇರೆ ಏನನ್ನ ಕೆ ವ್ಯಾಲ್ಯೂ ಕಂಡುಹಿಡಿಬೇಕಾರ ಇಲ್ಲಿ 35 ಕೊಟ್ಟ ಅಂದವನು 35 ಪ್ಲಸ್ ಆರ್ ಮೈನಸ್ ತಗೋಬೇಕಮ್ಮ. ನೀನು ಒಂದು ಪ್ಲಸ್ ಆನ್ಸರ್ ಬರೀಬೇಕು ಮೈನಸ್ ಆನ್ಸರ್ ಬರೀಬೇಕು. ಈಗ ಹೋಗಿ 1 ಮಾರ್ಕ್ ಕೊಟ್ಟಿ ನೆಕ್ಸ್ಟ್ ಅದನ್ನು ಕೊಡಲ್ಲ ನೋಡಿ ಹೇಳ್ತೀನಿ. ಅದನ್ನು ಕೊಡಲ್ಲ. ಅರ್ಥ ಆಯ್ತಿಲ್ಲ? ಎರಡು ಬರೀಬೇಕು. ಎರಡು ಫುಲ್ ಬರೆದ್ರೆ ಫುಲ್ ಮಾರ್ಕ್ಸ್, ಇಲ್ಲಾಂದ್ರೆ ಇಲ್ಲ. ಮಿಡಲ್ ಕೊಡಕ್ಕಿರಲ್ಲ ಇದು. ಎಕ್ಸ್ ಅಂತ ಅಂತೀರಾ 25th ಕ್ವಶನ್. ಎಕ್ಸ್ ಅಂತ ಅಂತೀರಾ dy/dx ಕಂಡಿಡಿ ಅಂತ ಹೇಳಿದಲ್ಲ, ಹಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಬರುತ್ತಾ ನಿನಗೆ? ಅದನ್ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಲೇಬೇಕಲ್ಲ. ಎಕ್ಸ್ ನ ಏನಂತ ಅಂತೀರಾ? ಏನಂತ ಅಂತೀರಾ? ಹೊರಗೆ ಕಾಸ್ ಇನ್ವರ್ಸ್ ಅಂದ್ರೆ ಹೊರಗೆ ಏನ್ ಬರ್ಬೇಕು? ನನಗೆ ಕಾಸೇ ಬರ್ಬೇಕು. ಕಾಸ್ ಬರ್ಬೇಕು ಅಂದ್ರೆ ಅಲ್ಲಿ ನೋಡು 1 ಮೈನಸ್ x ಸ್ಕ್ವೇರ್ ಬೈ 1 ಪ್ಲಸ್ x ಸ್ಕ್ವೇರ್ ಅಂದ್ರೆ ನಿನಗೆ ಕಾಸ್ 2 ಡೀಟಾ ಫಾರ್ಮ್ ಅಂತ ಬರ್ಬೇಕು. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಡೀಟಾ. ಅದೇನದು? ಕಾಸ್ 2 ಡೀಟಾ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡೀಟಾ ಅಂದ್ರೆ x ಈಕ್ವಲ್ ಟು ಟ್ಯಾನ್ ಡೀಟಾ ಅಂತೀಯಾ ನೀನು? ಅವಾಗ ಇದು ಅಷ್ಟು ಕಾಸ್ 2 ಡೀಟಾ ಆಗಲ್ಲ. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ 2 ಡೀಟಾನಾ? 2 ಇಂಟು ಡೀಟಾ ಅಂದ್ರೆ ಏನು? x ಈಕ್ವಲ್ ಟು ಟ್ಯಾನ್ ಡೀಟಾ ಅಂದ್ರೆ ಡೀಟಾ ಏನಾಗಿರುತ್ತೆ? ಟ್ಯಾನ್ ಇನ್ವರ್ಸ್ x. ಅವಾಗ ಏನ್ ಬರುತ್ತೆ? ಇದು 2 ಟ್ಯಾನ್ ಇನ್ವರ್ಸ್ x. ಇಲ್ಲೇವರೆಗೆ ಮಾಡಿದ್ರೆ ಒಂದೇ ಮಾರ್ಕ್ ನಿಮಗೆ. ಅವ್ನು ಕೇಳಿರೋ ಕ್ವಶನ್ ಅದಲ್ಲ. ಅವ್ನು ಕೇಳಿರೋ ಕ್ವಶನ್ dy/dx. ನಿನಗೆ y ವ್ಯಾಲ್ಯೂ ಏನು ಸಿಕ್ತಪ್ಪ ಅಂದ್ರೆ 2 ಟ್ಯಾನ್ ಇನ್ವರ್ಸ್ x ಸಿಕ್ತು. ಇದು y ವ್ಯಾಲ್ಯೂ. ದಿಸ್ ಇಸ್ ಓನ್ಲಿ y ಸಿಂಪ್ಲಿಫೈಡ್ ಫಾರ್ಮ್. ನೀನಿನ್ನ ಡಿಫರೆನ್ಶಿಯೇಟ್ ಮಾಡಿಲ್ಲ. ಈಗ ಡಿಫರೆನ್ಶಿಯೇಟ್ ಮಾಡಿದ್ರೆ y ಡಿಫರೆನ್ಶಿಯೇಷನ್ 2 ಹಂಗೆ ಟ್ಯಾನ್ ಇನ್ವರ್ಸ್ x ಡಿಫರೆನ್ಶಿಯೇಷನ್ ಇದು ಫೈನಲ್ ಆನ್ಸರ್ 2 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್. ರೈಟ್? ಇದು ಗೊತ್ತಲ್ಲ ಇದು? ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗ್ ಕೊಟ್ಟಾಗ ಯಾವಾಗಲೂ ನ್ಯಾಚುರಲ್ ಬೇಸ್ ನ ಬರೀಬೇಕಲ್ಲ. ನಾವು ಹೆಂಗ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಈ ನ್ಯೂಮರೇಟರ್ ಇದು ಹೆಂಗಿದೆ ಹಂಗೆ ಬರೀರಿ. y ಈಕ್ವಲ್ ಟು ಲಾಗ್ ಆಫ್ ಲಾಗ್ x ಹೆಂಗಿದೆ ಹಂಗೆ ಬರೀರಿ. ಬಟ್ ನೋಡು ಬೇಸ್ 7 ಇದೆಯಲ್ಲ, ಡಿವೈಡೆಡ್ ಬೈ ಲಾಗ್ 7. ಅರ್ಥ ಆಗುತ್ತಾ? ಬೇಸ್ ಚೇಂಜ್ ಫಾರ್ಮುಲಾ. ಈಗ ಇದು ಏನಿಲ್ಲ ಅಂದ್ರೆ ನ್ಯಾಚುರಲ್ ಬೇಸ್ ಇ, ಇದು ಏನಿಲ್ಲ ಅಂದ್ರೆ ನ್ಯಾಚುರಲ್ ಬೇಸ್ ಇ. ಹಿಂಗ್ ಲಾಗ್ 7 ಇದ್ದಾಗ ಡಿಫರೆನ್ಶಿಯೇಟ್ ಮಾಡಕ್ ಬರಲ್ಲ. ಲಾಗ್ x ಡಿಫರೆನ್ಶಿಯೇಷನ್ 1/x ಯಾವಾಗ? ನ್ಯಾಚುರಲ್ ಬೇಸ್ ಇ ಇದ್ದಾಗ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಇಲ್ಲಿ ಬೇಸ್ 9 ಕೊಟ್ಟಂತ 1/log9 ಇದು ಹೆಂಗಿದೆ ಹಂಗೆ ಬರೀ ಅಷ್ಟೇ. ನ್ಯೂಮರೇಟರ್ ಲಾಗ್ ಆಫ್ ಲಾಗ್ x ಕೊಡ್ಕೊಂತೇನಿಲ್ಲ. ಲಾಗ್ ಆಫ್ sin x ಕೊಟ್ಟಂಕ ಲಾಗ್ ಟು ದ ಬೇಸ್ 9 ಆಫ್ ಲಾಗ್ ಟು ದ ಬೇಸ್ 9 ಆಫ್ sin x ಅಂತ ಲಾಗ್ ವೇಟ್ ಲಾಗ್ sin x ಕೊಟ್ಟಂಕ ಲಾಗ್ ಟು ದ ಬೇಸ್ 9 ಆಫ್ ಲಾಗ್ sin x ಕೊಟ್ಟಂಕ ಈ ತರ ಕ್ವಶನ್ ಕೊಟ್ಟಂಕ. ಅವಾಗ ಏನಿಲ್ಲ, ಜಸ್ಟ್ ಇದು ಏನಿದೆಲ್ಲ ನ್ಯೂಮರೇಟರ್ ಹಂಗೆ ಬರ್ತೀವ ನಾವು. ಲಾಗ್ ಆಫ್ sin x ಲಾಗ್ ಆಫ್ sin x ಡಿವೈಡೆಡ್ ಬೈ ಈ ಬೇಸ್ 9 ಐತಲ್ಲ, ಇದು ನ್ಯಾಚುರಲ್ ಬೇಸ್ ಬರ್ಕೊಂತೀಯ ಲಾಗ್ 9 ಹೇಳ್ರಿ. ಈಗ ಏನಿಲ್ಲ ಅಂದ್ರೆ ನ್ಯಾಚುರಲ್ ಬೇಸ್ ಇನಾ? ಲಾಗ್ 9 ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಅಲ್ಲ. 1/log9 ಕಾನ್ಸ್ಟೆಂಟ್. 1/log9 ಹಂಗೆ ಬರೀದ್ನ ನಾನು. 1/log9 ಹಂಗೆ ಬರೀದ್ನ ನಾನು. ಈಗ ನೋಡಿ, ಈಗ ಇದು ಡಿಫರೆನ್ಶಿಯೇಟ್ ಮಾಡುವಾಗ ಲಾಗ್ ಇದು ಅಷ್ಟು x ಲಾಗ್ x ಡಿಫರೆನ್ಶಿಯೇಷನ್ ಏನು? 1/x 1 ಡಿವೈಡೆಡ್ ಬೈ x ಜಾಗದಾಗ ಇದು ಅಷ್ಟು ಹೆಂಗಿದೆ ಹಂಗೆ ಬರ್ತೀವ
ಲಾಗ್ ಆಫ್ ಸೈನ್ ಎಕ್ಸ್. ನೆಕ್ಸ್ಟ್ ಬಾ, ಈ ಇದನ್ನ ಮಾಡಿದ ಡಿಫ್ರೆನ್ಶಿಯೇಷನ್. ನೆಕ್ಸ್ಟ್ ಇದನ್ನ ಮಾಡ್ಬೇಕಾ? ಇಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ ನಾ, ಇದು ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಷನ್ 1/x ಎಕ್ಸ್ ಡಾಟ್ ಸೈನ್ ಎಕ್ಸ್ ಆಯ್ತಲ್ಲ, 1/sin x. ನೆಕ್ಸ್ಟ್ ಇಲ್ಲಿಗೆ ಬರ್ತಾ ನಾನೀಗ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಕಾಸ್ ಎಕ್ಸ್. ಇನ್ನ ಕಾಂಪ್ಲಿಕೇಟ್ ಮಾಡ್ಬೋದು, ಎಕ್ಸ್ ಸ್ಕ್ವೇರ್ ಅಂತ ಕೊಡ್ಬೋದು. ಎಕ್ಸ್ ಡಿಫ್ರೆನ್ಶಿಯೇಷನ್ 1 ಬರ್ದ್ರು ಒಂದೇ ಬರ್ಲಿದ್ರು ಒಂದೇ. ಇದನ್ನ ಎಕ್ಸ್ ಕ್ಯೂಬ್ ಅಂತ ಕೊಡ್ಬೋದು. ಅವನು ಎಕ್ಸ್ ಕ್ಯೂಬ್ ಕೊಟ್ಟಂತ ಎಕ್ಸ್ ಕ್ಯೂಬ್ ಡಿಫ್ರೆನ್ಶಿಯೇಷನ್ 3x². ಅರ್ಥ ಆಯ್ತಾ? ರೈಟ್. ಇಲ್ಲೇನು ಸಿಂಪಲ್ ಕ್ವಶನ್ ಅಲ್ಲ, ಇದು ಮಾಡ್ಕೊಂಡು ಹೋಗ್ತಿರಲ್ಲ. ಲಾಗ್ ಆಫ್ ಲಾಗ್ ಎಕ್ಸ್ ಬೈ ಲಾಗ್ 7 ಮಾಡ್ಕೊಂಡು 1/log7 ಕಾನ್ಸ್ಟೆಂಟ್, ಅದು ಲಾಗ್ ಆಫ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ತಿರಲ್ಲ. ಹೇಳಿ, ಡೌಟ್ ಐತಾ? ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್, ಶೋ ದಟ್ ಇಟ್ ಈಸ್ ಇನ್ಕ್ರೀಸಿಂಗ್. ಹೆಂಗ್ ಮಾಡ್ತೀವಿ? ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹೆಂಗ್ ಮಾಡ್ತೀವಿ? ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬಂತು ನಿನಗೆ? ಏನ್ ಬಂತು? ರಿಯಲ್ ನಂಬರ್. ನೀನು ಏನೇನು ಎಕ್ಸ್ ಇದ್ದಿದ್ರೆ ಎಕ್ಸ್ ಹತ್ರ ರಿಯಲ್ ನಂಬರ್ ವ್ಯಾಲ್ಯೂ ಆಗ್ತಿದ್ದೆ. ಎಕ್ಸೇ ಇಲ್ಲಲ್ಲ. 3 ಅಂತಕ್ಕಂಥದ್ದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲಮ್ಮ, ಆಲ್ವೇಸ್ ಇನ್ಕ್ರೀಸಿಂಗ್ ಅಲ್ಲ. ಇಷ್ಟೇ ಮುಗೀತು. ನಿನಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತಮ್ಮ? ಎಫ್ ಡ್ಯಾಶ್ ಆಫ್ ಎಕ್ಸ್ ಯು ಗಾಟ್ ಎಸ್ 3 ನಾ. ನೀನು ಇದರಿಂದ ಏನ್ ಮಾಡಬಲ್ಲ? ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲಮ್ಮ ಈ ವ್ಯಾಲ್ಯೂ. ಸೊ ನಾನು ಏನಂತ ಬರಬಲ್ಲ? ಯಾವಾಗಲೂ ಯಾವುದೇ ವ್ಯಾಲ್ಯೂ ಕೊಡು ನೀನು, ಇಟ್ ಈಸ್ ಆಲ್ವೇಸ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ? ಇನ್ಕ್ರೀಸಿಂಗ್ ಆಗಿರುತ್ತಾ? ಆನ್ ಎನಿ ರಿಯಲ್ ನಂಬರ್ ನೀನು ಯಾವ ವ್ಯಾಲ್ಯೂವನ್ನು ಕೊಡು. ಇಲ್ಲಿ ಕೊಡಕ್ಕೆ ಎಕ್ಸೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಪಾಸಿಟಿವ್ ನಂಬರ್ ಅಲ್ವಾ ಅದು. ಇಷ್ಟೇ ಸ್ಟೆಪ್. ಒಂದು ಸ್ಟೆಪ್ ಇದು ಬರ್ತು ಆಲ್ವೇಸ್ ಇನ್ಕ್ರೀಸಿಂಗ್ ರಿಯಲ್ ನಂಬರ್ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಯಾವುದು ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೇಳ್ತಾರೆ ಕ್ವಶನ್ 28 ಕ್ವಶನ್. ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಡಿಮೆ ಮಾಡಿ ನಾಳೆ ಕ್ವಶನ್. ಇನ್ಕ್ರೀಸಿಂಗ್ ಅಂತ ಹೇಳಿ ಏನಾಗಿರುತ್ತೆ ಮಿನಿಮಮ್ ವ್ಯಾಲ್ಯೂ? ಮಿನಿಮಮ್ ವ್ಯಾಲ್ಯೂ ಏನು? ಮಿನಿಮಮ್ ವ್ಯಾಲ್ಯೂ ಏನು? ಮಿನಿಮಮ್ ಏನು ಬರ್ತದೆ? ಎಷ್ಟು ಬರ್ತಾ? ಕಾಮನ್ ಸೆನ್ಸ್ ಅಲ್ಲಮ್ಮ. ಏನು ಬರ್ತದೆ ಮಿನಿಮಮ್ ವ್ಯಾಲ್ಯೂ? ಮಾಡಿ ಎಕ್ಸ. ನೀನು 0 ಕೊಟ್ಟರೆ 0ನಾ, -1 ಕೊಟ್ಟರು ನಿನಗೆ 1 ಬರುತ್ತಲ್ಲೋ. ಮಾಡೊಳಗ ನೀನು -1 ಕೊಟ್ರೆ ಮಾಡೊಳಗೆ ಬಂದು ಪ್ಲಸ್ ಆಗಿ 1 ಬರಲ್ಲ. ಮಿನಿಮಮ್ 0ನೇನಾ ನಿನಗೆ ಆನ್ಸರು? ಮಿನಿಮಮ್ ವ್ಯಾಲ್ಯೂ 0ನಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಹೇಳಿ ನೋಡ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ಇನ್ಫಿನಿಟಿ. ನೀವು 1 crore ಬರೀಬಲ್ಲ, 1 crore 1 ಅಂತ ಬರೀಬೋದು. ಅಂದರೆ ಇದಕ್ಕೆ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇನ್ಫಿನಿಟಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಾಕ್ಟ್ಲಿ ನನಗೆ ಹೇಳಕ್ ಬರಲ್ಲ. ಸೊ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? 0. ಯಾಕಂದ್ರೆ mod x ಅಂತಕ್ಕಂಥದ್ದು ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರುತ್ತಲ್ವ. ಮಿನಿಮಮ್ 0, ಮ್ಯಾಕ್ಸಿಮಮ್ ಗ್ರೇಟರ್ ದೆನ್ 0 ಟು ಇನ್ಫಿನಿಟಿ ಯಾವ್ದನ ಆಗಿರ್ಬೋದು. ಈ ನಂಬರ್ ಹೇಳಕ್ ಬರಲ್ಲ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೇಳಕ್ ಬರಲ್ಲ ನಮಗೆ. ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಈಸ್ 0 ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? mod of x minus y even ಮಾಡ್ತಿರಲ್ಲ. ಸಿಂಪಲ್ ಕ್ವಶನ್. ಏನಾದ್ರು ಡೌಟ್ ಐತೆ ನಿಮಗೆ? ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಬರೆಯೋದ್ರಾಗ ಹೇಳ್ರಿ. ಎಲ್ಲಿ 3 ಯಾರಿಗೆ ಬಂದವಮ್ಮ? 3 1 ಕೊಟ್ಟಿದ್ದಿ, 0 ಸತ ಕೊಟ್ಟಿದ್ದ. ಸೆಕೆಂಡ್ ಕ್ವಶನ್ ಏನು ಮಾಡ್ತೀರಾ? ಸಿಂಪ್ಲೆಸ್ಟ್ ಫಾರ್ಮ್ ಎಕ್ಸ್ ಏನ್ ತಗೋಬೇಕು? tan θ ಹೌದಲ್ಲ? 1 + tan θ ಅಂದ್ರೆ ಏನು? sec²
ಸ್ಕ್ವೇರ್ ಥೀಟಾ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಸೆಕೆಂಡ್ ಥೀಟಾನಾ ಸೆಕೆಂಡ್ ಥೀಟಾ ಮೈನಸ್ 1 ಬೈ tan ಥೀಟಾನಾ ಇನ್ ಟರ್ಮ್ಸ್ ಆಫ್ sin and cos ಬರೀತಲ್ಲ ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ತಿರಲ್ಲ 32 ಕ್ವೆಶ್ಚನ್ ಮಾಡ್ತಿರಲ್ಲ ಸಿಂಪಲ್ ಮಾಡ್ತೀರಾ ಡೌಟ್ ಐತಲ್ಲ LHS ಸೆಪರೇಟ್ ಆಡ್ ಮಾಡ್ರಿ RHS ಸೆಪರೇಟ್ ಆಗಿ ಆಡ್ ಮಾಡಿ LHS ಸೆಪರೇಟ್ ಆಗಿ ಆಡ್ ಮಾಡಿದ್ರೆ ನಾನು ಇದನ್ನು ಕೂಡಲೇ ಅನ್ಕ 1x 2x ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಅಂದ್ರೆ LHS ನನಗೆ ಏನು ಸಿಕ್ತು 2x ಸಿಕ್ತು ಅಂದ್ರೆ ಹಿಂಗೆ LHS ಕೂಡಿನ ಅಂದ್ರೆ RHS ಕೂಡ್ಬೇಕಾ ಇವೆರಡು ಕೂಡ್ತೀನಿ 5 3 8 6 2 8 ಕೂಡ್ ಬರೀರಿ ಅಷ್ಟೇ 0 0 0 9 ಬಂದು ಹೋದ್ರೆ 8 2x ವ್ಯಾಲ್ಯೂ ಇಷ್ಟ ಆಗಿದ್ರೆ x ವ್ಯಾಲ್ಯೂ ಅಂದ್ರೆ ಇದು 1/2 ನಾ ಪ್ರತಿ ಟರ್ಮ್ ನ 2 ಇಂದ ಡಿವೈಡ್ ಮಾಡಿದ್ರೆ 440 x ಸಿಕ್ತಾ ಇವೆರಡರ ಯಾವ್ದಾದ್ರು ಒಂದರಾಗ ಹಾಕ್ರಮ್ಮ ನಿನ್ನ ಇಷ್ಟ y ವ್ಯಾಲ್ಯೂ ಸಿಕ್ಬಿಡುತ್ತೆ x ತಗೊಂಡು ಇವೆರಡರ ಯಾವ್ದಾದ್ರು ಒಂದರಾಗ ಹಾಕ್ರಿ y ವ್ಯಾಲ್ಯೂ ಸಿಗುತ್ತೆ y ಅಂದ್ರೇನು ಈ ಮ್ಯಾಟ್ರಿಕ್ಸ್ ಮೈನಸ್ x x ಅಂದ್ರೆ ಇದೆ ಅಲ್ಲ ಮ್ಯಾಟ್ರಿಕ್ಸ್ ಇದ್ರಾಗ ಇದನ್ನ ಮೈನಸ್ ಮಾಡ್ಬಿಟ್ರೆ ಆನ್ಸರ್ ಸಿಗುತ್ತೆ y ವ್ಯಾಲ್ಯೂ y ಮ್ಯಾಟ್ರಿಕ್ಸ್ ಸಿಗುತ್ತೆ ಅರ್ಥ ಆಯ್ತಾ ರೈಟ್ ಈ ಮಾಡಲ್ ಇಂಪಾರ್ಟೆಂಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ರೈಟ್ 3 ಮಾರ್ಕ್ಸ್ ಕೇಳೋ ಚಾನ್ಸ್ ಇತ್ತು ಇಷ್ಟು ಈಸಿ ಕ್ವೆಶ್ಚನ್ ಕೇಳಲ್ಲ ಸ್ವಲ್ಪ ಲೆಂಥಿ ಕ್ವೆಶ್ಚನ್ ಕೇಳಲ್ಲ 2x + y ಆ ತರ ಈಕ್ವೇಷನ್ ಚೇಂಜ್ ಮಾಡ್ತಾನೆ ಪ್ಯಾರಾಮೆಟ್ರಿಕ್ ಸಿಂಪಲ್ ಮಾಡ್ತಿರಲ್ಲ ಇದು ಪ್ಯಾರಾಮೆಟ್ರಿಕ್ ಮಾಡ್ತಿರಲ್ಲ ಹೇಳ್ರಿ ಇದನ್ನ u ಅನ್ಕ ಇದನ್ನ v ಅನ್ಕ ಇದು ಡಿಫರೆನ್ಷಿಯೇಷನ್ ನ್ಯೂಮರೇಟರ್ ಇದು ಡಿಫರೆನ್ಷಿಯೇಷನ್ ಡಿನಾಮಿನೇಟರ್ ಬರಲ್ಲ ಆನ್ಸರ್ ಅಷ್ಟಲ್ವಾ ಇದು ಡಿಫರೆನ್ಷಿಯೇಷನ್ ಇಲ್ಲಿ ಇದು ಡಿಫರೆನ್ಷಿಯೇಷನ್ ಇಲ್ಲಿ ಅವಾಗ dy/dx ಇರುತ್ತೆ ಇದು u du/dx ಅದು v dv/dx ನನಗೆ ಬೇಕು du/dv ಬೇಕಲ್ಲ ಇದು ನ್ಯೂಮರೇಟರ್ ಇದು ಡಿನಾಮಿನೇಟರ್ ರೈಟ್ ಹೇಳಿದ್ ನಾನು ಈ ಮಾಡಲ್ ಇದೆ ಇಂಪಾರ್ಟೆಂಟ್ ಮಾಡಲಿಲ್ಲ ಇಲ್ಲ ಇದೇ ಕ್ವೆಶ್ಚನ್ 2 ಮಾರ್ಕ್ಸ್ ಇಲ್ಲ ಇದೇ ಕ್ವೆಶ್ಚನ್ 3 ಮಾರ್ಕ್ಸ್ ಈ ಮಾಡಲ್ ಅವತ್ತು ನಾನು ಹೇಳಿದ್ದು ನೆನಪಿದೆನಾ ಈ ಮಾಡಲ್ ಇಂಪಾರ್ಟೆಂಟ್ ಮಾಡಲ್ ಕ್ವೆಶ್ಚನ್ ಇವೆಲ್ಲ ಮಾಡ್ತಿರಲ್ಲ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ರೈಟ್ ಯೂನಿಟ್ ವೆಕ್ಟರ್ ಲೆಂಥಿ ಕ್ವೆಶ್ಚನ್ಸ್ ನೋಡು ರಿಲೇಷನ್ ಫಂಕ್ಷನ್ ಅಲ್ಲಿ ಯಾರು ಕೇಳೋಣ ಅದೇ x - 2 / x - 3 ನಾ ಇಲ್ಲಿ ಏನು ಕೇಳೋಣ y = 4x + 3 ನಾ ಮ್ಯಾಟ್ರಿಕ್ಸ್ ಸಿಂಪಲ್ ಕೊಡೋಣಲ್ಲ a + b ಹೋಲ್ ಡ್ಯಾಶ್ a - b ಹೋಲ್ ಡ್ಯಾಶ್ ಡ್ಯಾಶ್ ಅಂದ್ರೆ ಏನು ಮಾಡ್ತೀವಿ ಟ್ರಾನ್ಸ್ಪೋಸ್ ಮಾಡ್ತೀವಿ ರೋ ಕಾಲಮ್ ಫಸ್ಟ್ ರೋ ಬರ್ತೀವಿ ಸೆಕೆಂಡ್ ರೋ ಥರ್ಡ್ ರೋ ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡೋದನ್ನ ಡ್ಯಾಶ್ ಅಂತೀವಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೇಳೋಣ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕ್ವಶನ್ ಕೊಡ್ಲಿದ್ರು ಹೋಗಿ ನಾವಾಗ ಏನು ಕೇಳ್ತಿದ್ದೆ ಕ್ವಶನು ಇದು ಅಷ್ಟು ಕೊಡ್ತಿದ್ದಿಲ್ಲ ನಾನು ಈ 3 ಕೊಟ್ಬಿಟ್ಟು ಪ್ರೂವ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕೇಳ್ತೀನಿ ನಾನು ಅಷ್ಟೇ ಇದೇ ಕ್ವಶನ್ ಪ್ರೂವ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೀನು ಯಾಕೆ ಬರೀಬೋದು ಅದನ್ನ ಬರೀಬೋದು a + b × c ಅದನ್ನ ಬರೀಬೋದು ಅಥವಾ a × b + c ಇದನ್ನಾದ್ರೂ ಬರೀಬೋದು a × b + c = ವಾಟ್ ab + ಇದ್ದಾದ್ರೂ ನೀವು ಸಾಲ್ವ್ ಮಾಡ್ಬೋದು ಇಲ್ಲ ಇದ್ದಾದ್ರೂ ಮಾಡ್ಬೋದು ಎಕ್ಸಾಮ್ ಪೇಪರ್ ಟಫ್ ಹೇಳಿದ್ರೆ ಇವು ಏನು ಕ್ವಶನ್ಸ್ ಕೊಡಲ್ಲ ಅವನು ಇದನ್ನು ಕೊಡ್ತಾನೆ ಕ್ವಶನ್ ಇದು ಕೊಟ್ಟು 5 ಮಾರ್ಕ್ಸ್ ಅಂತ ಇಲ್ಲ ಪ್ರೂವ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತಾನೆ ಪ್ರೂವ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಅವು ಲೆಕ್ಕ ಕೊಡಿದವಲ್ಲ ಅವು ಅಸೋಸಿಯೇಟಿವ್ ಅಸೋಸಿಯೇಟಿವ್ ಅಂದ್ರೆ ಹೆಂಗ್ ಬರ್ತೀವಿ a into bc is equal to ab into c ಇದು ಇನ್ನೊಂದು ವೇ ಆಫ್ ಆಸ್ಕಿಂಗ್ ದ ಕ್ವಶನ್ ಕ್ವಶನ್ ಮಾತ್ರ ಅವೇ ಇರ್ತಾವ ಅದು ನೀವು ಬರೀರಿ ಅಂತಾರ ನಿಮಗೆ ಅಷ್ಟು ಈಜಿ ಕೊಡಲ್ಲ ಅರ್ಥ ಆಯ್ತಾ ಅವತ್ತು ಹೇಳಿದ್ದೆ ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇಂಡಿಯನ್ ಡೈರೆಕ್ಟ್ ಕೊಟ್ಟು
ಪಕ್ಕ ಕೇಳ್ತಾನೆ, ಹಂಗೆ ಕೇಳ್ತಾನೆ, ಕೊಡಲ್ಲ. ಈ ಇಕ್ವೇಶನ್ ಕೊಡಲ್ಲ, ನೀವು ನೆನ್ಪಿಟ್ಕೋಬೇಕು, ನೀವು ಬರಿಬೇಕು, ನೀವು ಮಾಡ್ಬೇಕು. ಇದು ಮಾಡ್ತೀರಲ್ಲ ಸಿಂಪಲ್ ಮ್ಯಾಟ್ರಿಕ್ಸ್ ಮೆಥಡ್, ಹೇಳ್ರಿ. ಇದು ಸಿಂಪಲ್ ಕ್ವಶನ್. ಈ ಪವರ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಕೇಳ್ಯಾನಲ್ಲ, ಈ ಟೆಕ್ಸ್ಟ್ ಬುಕ್ ನಾಗ ಇರೋದ್ರಿಂದ ಈ ವರ್ಷ ನಿಮಗೇನು ಇದೇ ಕಾಪಿ ಪೇಸ್ಟ್ ಆಗುತ್ತಲ್ಲ. ನೆಕ್ಸ್ಟ್ ಇಯರ್ ಕ್ವಶನ್ ಚೇಂಜ್ ಆಗುತ್ತೆ. ಈ ಪವರ್ ಎ ಸೈನ್ ಇನ್ವರ್ಸ್ ಎಕ್ಸ್ ಆಗ್ತಾನ, ಈ ಪವರ್ ಎ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ತಾನ. ಅವನಿಷ್ಟ ಯಾವಾದರೂ ಚೇಂಜ್ ಮಾಡ್ತಾನೆ. ನಿಮಗೇನು ಡೋಂಟ್ ವರಿ, ಇದೆ ಇದು ಇದು ಮಾಡೋ ಪೇಪರಲ್ಲೇ ಇರೋ ಕ್ವಶನ್ ಇದೆ. ಆಸ್ ಇಟ್ ಈಸ್ ನಿಮಗೆ ಇದೇ ರಿಪೀಟ್ ಆಗೋ ಕ್ವಶನ್. ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಬಂದು ಚೇಂಜ್ ಮಾಡ್ತಾರ, ಅವಾಗ ಇಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಇದು ಚೇಂಜ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಹಾಕ್ಬೋದು, ಸೈನ್ ಇನ್ವರ್ಸ್ ಎಕ್ಸ್ ಹಾಕ್ಬೋದು, ಏನಾದರೂ ಹಾಕ್ಬೋದು. ರೈಟ್, ಸೇಮ್ ಪ್ರೊಸೀಜರ್ ಅದೇ ಥರ ಮಾಡ್ಕೊಂಡು ಹೋಗ್ತಿರಲ್ಲ. ಇವು ಕ್ವಶನ್ಸ್. LPP ಸಿಂಪಲ್ ಕ್ವಶನ್ಸ್. ಬರೀ ಎರಡು ಕಂಡೀಷನ್ಸ್ ಕೊಟ್ಟ ನೋಡು. 2 ಲೀನಿಯರ್ ಇನ್ಇಕ್ವಾಲಿಟೀಸ್, ನಾಟ್ 3 2. ಅಷ್ಟು ಈಸಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಮಿನಿಮಮ್ 3 ಎಕ್ಸ್ಪೆಕ್ಟ್ ಮಾಡಿ. ಈಗ ಮಿನಿಮಮ್ 3 ಕ್ಯಾನ್ ಎಕ್ಸ್ಪೆಕ್ಟ್. ಇಲ್ಲ ಒಂದು 2 ಕೊಟ್ಟು ಇನ್ನೊಂದು 3 ಕೊಡ್ತಾನೆ. 3 ಕೊಟ್ಟು ಫೀಸಿಬಲ್ ರೀಸನ್ ಕ್ವಶನ್ ಕೊಟ್ಟಿರ್ತಾನೆ, ಅನ್ಬೌಂಡೆಡ್ ಏನು ಕೊಡಲ್ಲ, ಫೀಸಿಬಲ್ ಕೊಟ್ಟಿರ್ತಾನೆ. ಅದಾಗ ಹೇಳ್ರಿ, ಇವತ್ತು ಸಿಂಪಲ್ ಕ್ವಶನ್ ಅಲ್ಲ, ಕಂಟಿನ್ಯೂ ಇವೇ ಕ್ವಶನ್. ಇದಂತೂ ಇಲ್ಲಿ ನೋಡು, ಕ್ವಾಡ್ರಾಟಿಕ್ಕು ಎ ಇನ್ವರ್ಸಾ, ಕ್ವಾಡ್ರಾಟಿಕ್ಕು ಇದನ್ನ ಪ್ರೂವ್ ಮಾಡಕ್ಕೆ, ಇದನ್ನ ಕಂಡುಹಿಡಿಯಕ್ಕೆ ನಾನು ನಿಮಗೆ ಎಕ್ಸಾಮ್ ಕೇಳಿದ್ದು ಅದನ್ನ ಪ್ರೂವ್ ಮಾಡೋದು ಕೇಳಿಲ್ಲ ನಾನು. ಅದನ್ನ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಿರಿ ಅಂತ. ಅದೇ 4 ಮಾರ್ಕ್ ಕ್ವಶನ್. 2x2 ಕೊಟ್ಟಾಗ ಅವಾಗ ಅದನ್ನ ಪ್ರೂವ್ ಮಾಡ್ಬೇಕು. 3x3 ಕೊಟ್ಟಾಗ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಏನ ಕ್ವಶನ್ ನಾನು ಕೊಟ್ಟಿದ್ದ? ಕ್ವಶನ್ ಏನು ಕೊಟ್ಟಿದ್ದೆ ಹೇಳ ನಾನು? ಎ ಕ್ಯೂಬ್ ಕ್ವಶನ್ ಹೇಳೋದು ಹೇಳಿದ್ದೆ ನಾನು ನಿಮ್ಗೆ. ಅದನ್ನ ಬರೀಬೇಕಂತ ಇದು ಬೆಸ್ಟ್. ಈ ಕ್ವಶನ್ಸ್ ಮಾತ್ರ ಪ್ರತಿ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಕ್ವಶನ್ ಇಂಪಾರ್ಟೆಂಟ್. ಎ ಕ್ಯೂಬ್ ಮೈನಸ್ 6a² ಪ್ಲಸ್ 9a ಮೈನಸ್ 4i ಈಕ್ವಲ್ ಟು 0. ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಿಯಿರಿ. ಎ ಅಂತಕ್ಕಂಥದ್ದು ಒಂದು 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದ ನಾವು. ಎ 3x3 ಮ್ಯಾಟ್ರಿಕ್ಸ್ ಕೊಡ. ಎ ಇನ್ವರ್ಸ್ ಕಂಡುಹಿಡಿಯೋಣ. ಇಲ್ಲಿ ಎ ಇನ್ವರ್ಸ್ ಕಂಡುಹಿಡಿಯಕ್ಕೆ ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ ಫಾರ್ಮ್ ಹಾಕಂಗಿಲ್ಲ. ಹಂಗೆ ಮಾಡಿದ್ರೆ ಏನಿಲ್ಲ, ಯೂಸ್ಲೆಸ್. ನೀವು 3 ಪೇಜ್ ಬರೀ 0ನ ಯೂಸ್ಲೆಸ್. ಆ ಇಕ್ವೇಶನ್ ಯೂಸ್ ಮಾಡ್ಕೊಂಡೆ ಎ ಇನ್ವರ್ಸ್ ಕಂಡುಹಿಡಿಯೋದು ನಾನು. ಆ ಇಕ್ವೇಶನ್ ಎಲ್ಲಿ ಎ ಇನ್ವರ್ಸ್ ಇಲ್ಲಲ್ಲ, ಸೊ ನಾನು ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ. ಎ ಇಂದ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಎ ಇನ್ವರ್ಸ್ ಮೈನಸ್ 6a² ಎ ಇನ್ವರ್ಸ್ ಪ್ಲಸ್ 9a ಎ ಇನ್ವರ್ಸ್ ಮೈನಸ್ 4i ಎ ಇನ್ವರ್ಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್. ಪ್ರತಿ ಟರ್ಮ್ ಎಂಟಿಗೆ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ. ನಾನು ಏನು ಮಾಡ್ತೀನಿ, ಎ ಇಂಟು ಎ ಇನ್ವರ್ಸ್ ಅಂದ್ರೆ ಐ, ಆ ಪ್ರಾಪರ್ಟಿ ಇದೆಯಲ್ಲ, ಎ ಇಂಟು ಎ ಇನ್ವರ್ಸ್ ಪ್ರಾಪರ್ಟಿ ಇಂಟು ಎ ಇಂಟು ಎ ಇನ್ವರ್ಸ್ ಅಂದ್ರೆ ಐ ಅಲ್ಲ, ಆ ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಆ ಪ್ರಾಪರ್ಟಿ ಯೂಸ್ ಮಾಡೋಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಎ ಕ್ಯೂಬ್ ಐತಲ್ಲ, ಇದನ್ನ ನಾನು a² ಅಂತ ಬರಿಬೋದಾ? ಇನ್ನೊಂದು ಎ ಇಂಟು a² ಇಂಟು ಎ ಇನ್ವರ್ಸ್ ಅಂತ ಬರಿಬೋದಾ ನಾನು? ಇದು a² ನಾನು a² ಎ ಅಂತ ಬರಿಬೋದಲ್ಲಮ್ಮ. ಇದು ಎ ಇನ್ವರ್ಸಾ? ನಾನು ಎ ಇಂಟು ಎ ಇನ್ವರ್ಸ್ ಅಂದ್ರೆ ಐ ಇಂಟು ಎ ಇನ್ವರ್ಸ್. ಐ ಜೊತೆಗೆ ಏನು ಮಲ್ಟಿಪ್ಲೈ ಮಾಡೋದೇ ಬರುತ್ತಾ? ಸೊ ಮೈನಸ್ 4a ಇನ್ವರ್ಸ್ 0 ಜೊತೆಗೆ ಏನೇ ಮಲ್ಟಿಪ್ಲೈ ಮಾಡಲಿ 0ನೇನಾ? ಅಬ್ಸರ್ವ್ ಮಾಡಿ, ಎ ಇಂಟು ಎ ಇನ್ವರ್ಸ್ ಐ ಇಂಟು ಎನಿಥಿಂಗ್ ಮಲ್ಟಿಪ್ಲೈ ಮಾಡೋದೇ ಬರುತ್ತಾ? ಅಂದ್ರೆ a² ನಿನಗೆ ಇಲ್ಲಿ ಬರೋದು. ಎ ಇಂಟು ಎ ಇನ್ವರ್ಸ್ ಐ ಇಂಟು ಎ ಅಂದ್ರೆ ಏನೇ ಬರುತ್ತಲ್ಲಮ್ಮ, ಅವಾಗ 6 ಏನಾ? ಇದು 9i ಮೈನಸ್ 4a ಇನ್ವರ್ಸ್ ಈಕ್ವಲ್ ಟು 0ನಾ? ನಾನು ಏನು ಎ ಇನ್ವರ್ಸ್ ಕಂಡುಹಿಡಿಯಬೇಕಾಗಿ ನಾನು ಇಲ್ಲಿಗೆ ಮುಗಿದು ಮತ್ತೆ ಎ ಇನ್ವರ್ಸ್ ಮಾಡಕ್ ಹೋಗ್ಬೇಡ್ರಿ. ಎ ಇನ್ವರ್ಸ್ ಕಂಡುಹಿಡಿಯಬೇಕಲ್ಲ. ಈ ಮೈನಸ್ 4 ಎ ಇನ್ವರ್ಸಿಗೆ ಆ ಕಡೆಗೆ ಹೋದ್ರೆ ಪ್ಲಸ್ 4a ಇನ್ವರ್ಸ್. ಅವಾಗ 4a ಇನ್ವರ್ಸ್ ಈಕ್ವಲ್ ಟು ಇದು ಆಸ್ ಇಟ್ ಈಸ್ ಇಲ್ಲಿ ಒಂದು ಸೈಡ್ ಇರುತ್ತಾ?
ಏನಿದೆ ಅದು ಎ ಸ್ಕ್ವೇರ್ ಮೈನಸ್ 6a ಪ್ಲಸ್ 9i. ಎ ಕೊಟ್ಟನಲ್ಲ, ಎ ಸ್ಕ್ವೇರ್ ಮಾಡು, 6a ಮಾಡು, 9i, ಇದು ಅಷ್ಟು ಮಾಡು, ಒಂದು ಮ್ಯಾಟ್ರಿಕ್ಸ್ ಬರ್ತಾ ನಿನಗೆ. ಆ ಮ್ಯಾಟ್ರಿಕ್ಸ್ ಬಂದಾಗ 4a ಇನ್ವರ್ಸ್ ಈಕ್ವಲ್ ಟು ಆ ಮ್ಯಾಟ್ರಿಕ್ಸ್. ಹೌದಾ? ಎ ಇನ್ವರ್ಸ್ ಬರ್ಬೇಕಾದ್ರೆ 1/4 ಬರಲ್ಲ. ಪ್ರತಿ ಎಲಿಮೆಂಟ್ ನ 1/4 ಇಂದ ಡಿವೈಡ್ ಮಾಡಿದ್ರೆ ಸಾಕು. ಇಲ್ಲ ಎ ಇನ್ವರ್ಸ್ ಈಕ್ವಲ್ ಟು 1/4 ಇಂಟು ಆ ಮ್ಯಾಟ್ರಿಕ್ಸ್ ಬರೆದ್ರೆ ಸಾಕು ನನಗೆ. ಇದು ಆನ್ಸರ್. ಇದು ಒಂದೇ ಕಂಡಿಡಿಯಕ್ಕೆ 4 ಮಾರ್ಕು. ಇದು ಐತಮ್ಮ, ಇದು ಮೇನ್ ಮಾಡಲ್ ಪೇಪರ್ ನ ಕ್ವಶನ್. ಇದೇ ಕೊಟ್ಟರು ಈ ವರ್ಷ. ಈ ವರ್ಷ ಇದೇ ಕೊಟ್ಟರು ಕ್ವಶನ್. ಇದು ಒಂದೇ ಕೇಳೋಣ 4 ಮಾರ್ಕ್. ಇಂಥವು 2 ಕ್ವಶನ್ ಇದಾವೆ ಎಕ್ಸೈಸ್ ಬುಕ್ಕಲ್ಲಿ, 2 ಇದಾವೆ. ಅವೆರಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇವೇ ಕೇಳು. ಈ ವರ್ಷ ಮ್ಯಾಕ್ಸಿಮಮ್ ಇದೇ ಬರುತ್ತೆ ಕ್ವಶನ್, ಇದೇ ಬರುತ್ತೆ ಮ್ಯಾಕ್ಸಿಮಮ್. ಇನ್ನು ಈ ಕ್ವಶನ್ ಅಂತೂ ಕೇಳಲ್ಲ, ಮುಗಿದೋಯ್ತಲ್ಲ. ಅದೇ ನಿಮ್ಮ ಸೀನಿಯರ್ಸ್ಗೆ ಅವ್ರು ಮುಗಿದೋಯ್ತು. ಇಷ್ಟು ಈಸಿ ಕ್ವಶನ್ ಕೇಳಲ್ಲ, ಮರ್ತ್ಬಿಡ್ರಿ. ಇಲ್ಲ ಇದನ್ನು ಕೇಳ್ತಾನ, ಇಲ್ಲ ನಾನು ನಿಮ್ಗೆ ಹೇಳಿದ್ದೆಲ್ಲ ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್, ಈ ಕ್ವಶನ್ ಇಲ್ಲ. ಅದು ಇಲ್ಲ, ಇವೆರಡು ಒಂದು ಕೇಳ್ತಾನೆ. ಇದಾದ್ರೆ 2+2 ಕೇಳ್ತಾನೆ, ರೈಟ್? ಅದು ಕೇಳಿದ್ರೆ ಅದು ಡೆಡ್ ಈಸಿ, ಅದನ್ನೇನು ಕೇಳಲ್ಲ. ಇನ್ನೊಂದು ಪೇಪರ್ ನೋಡೋಣ, ನಿಮ್ಗೆ ಐಡಿಯಾ ಬರುತ್ತೆ. ಅರ್ಥ ಆಯ್ತಾ? ಸೆಕೆಂಡ್ ಪೇಪರ್ ನೋಡು. ಕ್ವಶನ್ಸ್ ನೋಡಿ. 1 ಈಸಿ ಶೋ ಮಾಡ್ತಿರಲ್ಲ ಮ್ಯಾಮ್. 1 ಇಂದ 4ಗೆ, 2 ಇಂದ 5ಗೆ, 3 ಇಂದ 6ಗೆ ಎಲ್ಲ ಒಂದೊಂದಕ್ಕೆ ಒಂದೊಂದೇ ಪ್ರೀ ಇಮೇಜ್ ಇದಾವಲ್ಲ. 1 ಹೌದಲ್ಲ? ಆಂಟು ಚೋಮ ಒಂದನ್ನೇ ಕೇಳಿದಾನ ನಾವು ಅಷ್ಟೇ. ಯಾರು ಡಯಾಗ್ರಾಮ್ ಆಗಿ ತೋರಿಸ್ತಿರಲ್ಲ, ಒಂದೊಂದು ಸಪ್ರೇಟ್ ಇಮೇಜ್ ಬಂದವಲ್ಲ. 1 ಇಂದ 4ಗೆ, 2 ಇಂದ 5ಗೆ, 3 ಇಂದ 6ಗೆ. ಹೌದಿಲ್ಲ? ಎಫ್ ಆಫ್ ಎಕ್ಸ್ ಒನ್ x1 ಈಕ್ವಲ್ ಟು x2 ಇದ್ದಾಗ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಲ್ವಾ? ಇದ್ದಾಗ x1 ಈಕ್ವಲ್ ಟು x2 ಬರುತ್ತಲ್ಲ ನನಗೆ. x ಅಂತ ಅಂತೀರಿ ಇಲ್ಲಿ ಕಾಟ್ ಇನ್ವರ್ಸ್. x ಅಂತ ಅಂತೀರಲ್ಲ, ಹಾ ಸೀಕೆಂಟ್ ಡೀಟಾನಾ? ಸೀಕೆಂಟ್ ಸ್ಕ್ವೇರ್ ಡೀಟಾ ಮೈನಸ್ 1 ಅಂದ್ರೆ ಟ್ಯಾನ್ ಸ್ಕ್ವೇರ್ ಡೀಟಾನಾ? ರೂಟ್ 2 ಕ್ಯಾನ್ಸಲ್ ಅಂದ್ರೆ 1/tan. 1/tan ಅಂದ್ರೆ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಡೀಟಾನಾ? ಡೀಟಾ ಅಂದ್ರೆ ಸೀಕೆಂಟ್ ಇನ್ವರ್ಸ್ x. ಹೌದಲ್ಲ? ಫೈನಲ್ ಆನ್ಸರ್ ಸೀಕೆಂಟ್ ಇನ್ವರ್ಸ್ x ಅಷ್ಟೇ. ನೆಕ್ಸ್ಟ್ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಕೇಳೋಣ. ಸಿಂಪಲ್ ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್ ನೋಡು. ಇದು ಮಾಡ್ತಿರಲ್ಲ, ರೂಟ್ x ಪ್ಲಸ್ ರೂಟ್ y ಈಕ್ವಲ್ ಟು ರೂಟ್ 10 ಆಗಿದ್ರೆ dy/dx ಪ್ಲಸ್ ರೂಟ್ y/x ಈಕ್ವಲ್ ಟು 0. ಈ ಟೈಮ್ ಇಂಥವೇ ಕ್ವಶನ್ ಕೇಳ್ದ ನೋಡು. ಇದು ನಾನು ನಿಮಗೆ ಒಂದು ಕೇಳಿದ್ದಲ್ಲ 5 ಮಾರ್ಕ್ಸ್ ಕ್ವಶನ್, ಅದು ಭಾಳ ಇಂಪಾರ್ಟೆಂಟ್ ನೋಡಿ. ಈ ಟೈಮು ಇದನ್ನೇ ಕೇಳ್ತೇನೆ ನೋಡ್ರಿ 5 ಮಾರ್ಕ್ಸ್. ಯಾವುದು ಕೇಳಿಲ್ಲ, ನಾನು ನಿಮಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದು ನೋಡೋದು, ಅದು 5 ಮಾರ್ಕ್ಸ್ ಕೇಳೋ ಚಾನ್ಸ್ ಐತೆ ನೋಡೋದು. x ರೂಟ್ ಆಫ್ 1 ಪ್ಲಸ್ 5 ಪ್ಲಸ್ y ರೂಟ್ ಆಫ್ 1 ಪ್ಲಸ್ x. ಅದು ಇಂಪಾರ್ಟೆಂಟ್ ಕ್ವಶನ್, ರೈಟ್? ಇದು ಮಾಡ್ತಿರುವ ಸಿಂಪಲ್ ಹೇಳಿ. ಇದೇ ಕ್ವಶನ್ ಬೇರೆ, ಇದೇ ಕ್ವಶನ್ ಬೇರೆ. ಇದು 24, ಇದು 35 ಅಲ್ಲಮ್ಮ. ರೂಟ್ x ಪ್ಲಸ್ ರೂಟ್ y ಈಕ್ವಲ್ ಟು ರೂಟ್ 10 ಆಗಿದ್ರೆ dy/dx ಪ್ಲಸ್ ರೂಟ್ y/ರೂಟ್ x ಈಕ್ವಲ್ ಟು 0 ಅಂತ ತೋರಿಸ್ತೀರಲ್ಲ. ಮಾಡ್ಬೇಕಾ? ಡೌಟ್ ಐತದ? ಮಾಡ್ಬೇಕಾ? ಇಲ್ಲಿ ನೋಡಿದ್ರಿ ಯಾವುದು ಈ ಕ್ವಶನ್? ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ನೋಡ್ರಿ, ಏನ್ ಕೊಟ್ಟಾನ ಕಂಡೀಷನು? ರೂಟ್ x ಪ್ಲಸ್ ರೂಟ್ y ಈಕ್ವಲ್ ಟು ಏನ್ ಕೊಟ್ಟಾನ? ರೂಟ್ 10 ಕೊಟ್ಟಾನ. ಶೋ ದಟ್. ಅಂದ್ರೆ ಇದು LHS ತಂದೆ ನಾನು RHS ಪ್ರೂವ್ ಮಾಡ್ತಾ. LHS ನಾಗ ಏನೈತೆ? y ಡ್ಯಾಶ್ ಐತಾ? y ಡ್ಯಾಶ್. ಮೊದಲು ನಾನು ಇದಕ್ಕೆ y ಡ್ಯಾಶ್ ಕಂಡುಹಿಡಿಯಬೇಕ. ನಾನು y ಡ್ಯಾಶ್ ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನೋಡಿ, ನೀವು ರೂಟ್ x ಅಂದ್ರೆ 1/2 ರೂಟ್ x ಹಂಗ್ ಮಾಡ್ತೀಯ ಡಿಫರೆನ್ಶಿಯೇಷನ್. ಇಲ್ಲ ಹೋಲ್ ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಬೆಸ್ಟ್ ಅಲ್ಲ ಸ್ವಲ್ಪ ಹೇಳ್ರಿ. ಹಂಗ್ ಮಾಡೋಣ. ಇಲ್ಲ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಮತ್ತೆ 2ab ನಾಗ 2 ರೂಟ್ x ರೂಟ್ y ಬರುತ್ತಲ್ಲೋ, ಅದರಿಂದ ಯೂಸ್ ಏನಿಲ್ಲ. ಡೈರೆಕ್ಟ್ ಡಿಫರೆನ್ಶಿಯೇಷನ್ ಮಾಡೋಣ. ಹೇಳ್ರಿ, ರೂಟ್ x ಡಿಫರೆನ್ಶಿಯೇಷನ್, x ಡಿಫರೆನ್ಶಿಯೇಷನ್ 1 ಬರೆದ್ರೊಳಗೆ ಬರೆದಿದ್ರು ಒಂದೇನಾ? ರೂಟ್ y ಡಿಫರೆನ್ಶಿಯೇಷನ್, ಬಟ್ y ಡಿಫರೆನ್ಶಿಯೇಷನ್ ಇದು ಏನಿದು? ನಂಬರ್ ಡಿಫರೆನ್ಶಿಯೇಷನ್ ಏನು? ರೈಟ್. ಫೈನಲಿ ನಾನು y ಡ್ಯಾಶ್ ಈಕ್ವೇಷನ್ ಬರೀಬೇಕಾ? ನಾನು ಇದರಿಂದ ಇದು ಇಲ್ಲೇ ಇಟ್ಕೊಂಡು ಇದನ್ನ ಆ ಕಡೆ ಕಳಿಸ್ನಾ, ಅವಾಗ ನನಗೆ 1/2 ರೂಟ್ y ಡ್ಯಾಶ್ ಇದನ್ನ ಇಲ್ಲೇ ಇಟ್ಕೊಂಡೆ. ಇದನ್ನ ಪ್ಲಸ್ ಇರೋದು ಆ ಕಡೆಗೆ ಹೋದ್ರೆ ಮೈನಸ್ 1/2 ರೂಟ್ x ಉಳಿತಮ್ಮ. ಈಗ ನೋಡ್ರಿ, ಈಗ ಮಲ್ಟಿಪ್ಲಿಕೇಶನ್ ಬಂದ್ವಾ ಇವು? ಹೇಳ್ರಿ, 2 ಕ್ಯಾನ್ಸಲ್,
ಫೈನಲಿ ಏನು ಉಳಿತಂದ್ರೆ y ಡ್ಯಾಶ್ ಇಸ್ ಈಕ್ವಲ್ ಟು ಈ ರೂಟ್ y ಈ ಕಡೆಗೆ ಹೋದ್ರೆ ಮೈನಸ್ ರೂಟ್ y ಬೈ ರೂಟ್ x ಆಗಲ್ಲ. ಎರಡು ರೂಟ್ ಒಂದೇ ರೂಟ್ ಬರಿಬೋದಲ್ಲ, ಸಪರೇಟ್ ರೂಟ್ ಇರೋದನ್ನ ಒಂದೇ ರೂಟ್ ನ ಬರಿಬೋದಾ, ರೂಟ್ ಆಫ್ y ಬೈ x ಅಂತ ಬರಿಬೋದಾ? ಇದು ಸಪರೇಟ್ ರೂಟ್ ಐತಲ್ಲ, ಎರಡಕ್ಕೂ ಒಂದೇ ರೂಟ್ ಆಗಿ ಬರಿಬೋದಲ್ಲ. ಮೈನಸ್ ಇರೋದು ಈ ಕಡೆ ಬಂದು ಪ್ಲಸ್ ಆಗಲ್ಲ, ಆ ಕಡೆ ಏನಿಲ್ಲ ಅಂದ್ರೆ ಝೀರೋ ಅಲ್ಲ. ಇದೆಯಲ್ಲ ಅವ್ನು ಕೇಳೋದು, ಮೈನಸ್ ಇರೋದು ಈ ಕಡೆ ಬಂದು ಪ್ಲಸ್ ಆಗುತ್ತಲ್ಲ, ಅದನ್ನೆಲ್ಲ ಅವ್ನು ಕೇಳೋದು. ಹೌದಲ್ಲ, y ಡ್ಯಾಶ್ ಅಂದ್ರೆ ಇದೆ dy ಬೈ dx, ಈ ಕಡೆ ಬಂದು ಪ್ಲಸ್ ಅದ, ಅಲ್ಲಿ ಏನಿಲ್ಲ ಅಂದ್ರೆ ಝೀರೋ ಈಕ್ವಲ್ ಟು ಝೀರೋ. ಅರ್ಥ ಆಯ್ತಾ? ಇದು ಬೇರೆ ಕ್ವಶನ್, ಇದು ಸಿಂಪ್ಲಿ ಡೈರೆಕ್ಟ್ dy ಬೈ dx ಕಂಡಿಡಿ ಅಂತ ಹೇಳೋಣ ಅಷ್ಟೇ. x ಡಿಫರೆನ್ಷಿಯೇಷನ್ 1 ಅಂದ್ರೆ a ಉಳಿಯುತ್ತಾ ನನಗೆ, b ಹಂಗೆ ಇಡು, y ಸ್ಕ್ವೇರ್ ಡಿಫರೆನ್ಷಿಯೇಷನ್ 2y y ಡ್ಯಾಶ್, cos y ಡಿಫರೆನ್ಷಿಯೇಷನ್ ಮೈನಸ್ sin y y ಡಿಫರೆನ್ಷಿಯೇಷನ್ y ಡ್ಯಾಶ್ ಕಾಮನ್ ಆಗಿ ಬರ್ತಿರಲ್ಲ, ಹೌದಲ್ಲ? ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕೇಳ ನೋಡೋಣ. 26 ಕ್ವಶನ್ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಹೇಳು. ಮಾಡು. ಯಾಕೆ ತೋರಿಸ್ತಿದೀನಿ, ಅವೇ ಕ್ವಶನ್ ಬರೋ ಅಂತ ಆ ಮಾಡು ಬರ್ತಾವ ಕ್ವಶನ್ಸ್. ಏನ್ ಬರುತ್ತೆ ಮಿನಿಮಮ್ ವ್ಯಾಲ್ಯೂ? ಲೀನಿಯರ್ ಇನ್ಇಕ್ವಾಲಿಟಿ ಕರೆಕ್ಟ್ ಆಗಿ ಕಲ್ತಿದೆ ಅಂತ. ಏನ್ ಬರ್ತಾ ಆನ್ಸರ್? ಲೇ ಯಾವ ಮಾತಾಡ್ತಾರೆ ನಿಮ್ಮ ಹೆಸರು ಮಲ್ಲಿನಾ ಅಂತ ಮಲ್ಲಿಕಾರ್ಜುನ, ಏನ್ ಬಂತಪ್ಪ ಆನ್ಸರ್? ಹಾ ಮಾಡ. ಹೆಂಗ್ ಮಾಡ್ತೀರಿ? ಎಫ್ ಆಫ್ ಎಕ್ಸ್ ಅಲ್ಲಮ್ಮ, ಎಫ್ ಆಫ್ ಎಕ್ಸ್ ಕ್ವಶನ್ ಅಲ್ಲಿಗೋ ಅವ 4 ಕ್ವಶನ್ ನಾ ಮಾಡ್ತಿದ್ದವ್ ನೆನಪಾಯ್ತಾ ನಿಮಗೆ? ಲೀನಿಯರ್ ಇನ್ಇಕ್ವಾಲಿಟಿ ಯಾಕೆ ಮಾಡವು? ಇಲ್ಲಿ ನೋಡಿದ್ದೀನಿ, ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಇದು ಐತಲ್ಲ, ಇದು ಮಿನಿಮಮ್ ಅಂದ್ರೆ ಝೀರೋನಾ ಇಲ್ಲ ಪಾಸಿಟಿವ್ ಬರುತ್ತಾ ಹೇಳ್ರಿ? ಇದು ಮಿನಿಮಮ್ ಝೀರೋ ಇಲ್ಲ ಅಂದ್ರೆ ಪಾಸಿಟಿವ್ ಬರುತ್ತಾ? ನೆಗೆಟಿವ್ ಅಂತ ಬರಲ್ಲ. ಎಕ್ಸ್ ಗೆ ನೀನು ಏನೇ ವ್ಯಾಲ್ಯೂ ಕೊಡು ನೆಗೆಟಿವ್ ಅಂತ ಬರಲ್ಲ ಇದು. ಸೊ ನಾನು ಏನಂತ ಬರೀಬಲ್ಲೆ, 2x - 1 ಹೋಲ್ ಸ್ಕ್ವೇರ್ ಯಾವಾಗಲೂ ಅದು ಝೀರೋ ಅಥವಾ ಅದಕ್ಕಿಂತ ಗ್ರೇಟ್ ನಂಬರ್ ಇರುತ್ತಾ ಹೇಳಿ? ಅದೊಂದೇ ಕೇಳಿಲ್ಲ. +3 ಅಂತಾನ ಅಂದ್ರೆ ಇಲ್ಲಿ 3 ಆಡ್ ಮಾಡೋಣ ಅಂದ್ರೆ ಇಲ್ಲಿ 3 ಆಡ್ ಮಾಡ್ತಾನ ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗಿರ್ಬೇಕಂದ್ರೆ ಮಿನಿಮಮ್ 0 + 3 ಅಂದ್ರೆ 3. ಮಿನಿಮಮ್ ವ್ಯಾಲ್ಯೂ ಎಷ್ಟು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ಇನ್ಫಿನಿಟಿ ಗೊತ್ತಿಲ್ಲಲ್ಲ. ಸೊ ನಾನು ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದಾ? ಮಿನಿಮಮ್ ವ್ಯಾಲ್ಯೂ ಈಸ್ ಇದನ್ನು ಮಾಡಿಸಿದ್ದೇವೆ ನಾವು ನೆನಪಿನ 2 ಮಾರ್ಕ್ಸ್ಗೆ ಅವನು ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಯ್ತಾ? ರಿವರ್ಸ್ ಕ್ವೆಶ್ಚನ್ ನೋಡು. equivalence relation ಮಾಡ್ತಿರಲ್ಲ, show that it is the equivalence relation, right? 2 divides a minus b, 5 divides x minus 5, 3 divides a minus b. ಹೇಳಿ ಏನಾರ ನಂಬರ್ ಚೇಂಜ್ ಮಾಡ್ತಾ ಸೇಮ್ ಕ್ವೆಶ್ಚನ್. ಇದು ಪ್ರೂವ್ ಮಾಡ್ತಿರಲ್ಲ, ಸಿಂಪಲ್ ಕ್ವೆಶ್ಚನ್. ಇದು ಇಂಪಾರ್ಟೆಂಟ್ ನೋಡಿ, ಮಾಡ್ತಿರಲ್ಲ ಸಿಂಪಲ್. f of x into f of y ಮಲ್ಟಿಪ್ಲೈ ಮಾಡಿದ್ರೆ f of x plus y ಬರುತ್ತೆ. ಡೌಟ್ ಆಯ್ತಾ? ಯಾವಾಗ ಮಾಡಿಸ್ಬೇಕಾ? ಆ ಮೂರ ಯಾವಾಗ ಮಾಡಿಸ್ಬೇಕಾ ಹೇಳು? ಯಾವಿಲ್ಲ ಡೌಟ್ ಆಯ್ತಾ? ಯಾವಾಗ
ಇದು ಇಂಪಾರ್ಟೆಂಟ್ ಅಮ್ಮ. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಕೇಳೋಣ. ಸೈನ್ ಇನ್ವರ್ಸ್ ಎಕ್ಸ್ ಸಾರಿ ಇದು ರಾಂಗ್ ಇದೆ. ಇಲ್ಲಿ ಟಿ ಬರ್ಬೇಕಮ್ಮ, ಎಕ್ಸ್ ಬರಲ್ಲ, ಇಲ್ಲಿ ಟಿ ಬರುತ್ತೆ ನೋಡು, ಟಿ ಬರುತ್ತೆ. ಪ್ಯಾರಾಮೆಟ್ರಿಕಲ್ ಅಮ್ಮ ಇದು, ಪ್ಯಾರಾಮೆಟ್ರಿಕಲ್ ಪ್ಯಾರಾಮೆಟ್ರಿಕಲ್ ಎಕ್ಸ್ ಅಲ್ಲ, ಟೈಪಿಂಗ್ ಮಿಸ್ಟೇಕ್ ಟಿ ಬರುತ್ತೆ. ಅದನ್ನ ಕೇಳಿದಲ್ಲ ಕ್ವಶನ್ ಏನು ಹೇಳೋಣ. ವೆರಿ ಗುಡ್, ಇದೊಂದು ಚೆನ್ನಾಗಿತ್ತು ಕ್ವಶನ್. ಟು ದ ಡಿವೈಡ್ ಬೈ ಎಕ್ಸ್ ಕೊಡು 1/2 ಅದೇ ಕ್ವಶನ್ ಅಲ್ಲ, ಅಲ್ಲಿ ನಿನ್ನೆ ಮಾಡಿದ್ವಲ್ಲ ಇದು ಎಕ್ಸ್ ಇಕ್ವಲ್ ಟ್ಯಾನ್ ಥೀಟಾ ಮಾಡ್ಕೊಳ್ಳೋದು ಬರುತ್ತಲ್ಲ ಇದು. 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತಾ? ಈ 2 ಇಲ್ಲಿ ಬರುತ್ತಲ್ಲಮ್ಮ, 2/1 + x² ಆನ್ಸರ್. 1/2 ಬರಲ್ಲ, 2 / 1 + x² ಆನ್ಸರ್. ಹೌದಲ್ಲ? x/2 ಬರುತ್ತಲ್ಲ, ಕರೆಕ್ಟ್. ಟ್ಯಾನ್ ಇನ್ವರ್ಸ್ x/2 ಬರುತ್ತಲ್ಲೋ, 1/2 ಹಂಗೆ ಇಡು. ಟ್ಯಾನ್ ಇನ್ವರ್ಸ್ x ಡಿಫರೆನ್ಷಿಯೇಷನ್ 1 / 1 + x². ಕರೆಕ್ಟ್ ಇದೆ. ಯಾವುದಿಲ್ಲ, ಇದು ಆನ್ಸರ್ ಏನು ಬರುತ್ತೆ ಗೊತ್ತೇನೋ? 2 θ ಬರುತ್ತಾ ನನಗೆ? 2 θ/2 ಬರುತ್ತೆ. ಹಾಫ್ ಆಂಗಲ್ ಬರುತ್ತಲ್ಲ ಇದು. 2 θ/2 ಬರುತ್ತಾ ಇದು? θ/2 ಬರುತ್ತಾ? ಫಸ್ಟ್ ಆಫ್ ಆಲ್ 1/2 θ ಅಂದ್ರೆ ಏನು? ಟ್ಯಾನ್ ಇನ್ವರ್ಸ್ x 1/2 ಹಂಗೆ ಇಟ್ಕೋ. ಟ್ಯಾನ್ ಇನ್ವರ್ಸ್ x ಡಿಫರೆನ್ಷಿಯೇಷನ್ ಏನು? 1 / 1 + x². 1/2 1 / 1 + x². ಅದು ಆನ್ಸರ್. ಇಷ್ಟಕ್ಕೆ ಇನ್ಕ್ರೀಸಿಂಗ್ ಮಾಡ್ತಿರಲ್ಲ ಇದು. ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಸಾಕಲ್ಲಮ್ಮ. 4x - 3 ನಾ ನೆಕ್ಸ್ಟ್ ಏನು ಮಾಡ್ತೀನಿ? 0 ಈಕ್ವೇಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂ ಏನು ಬಂತಮ್ಮ? 3/4 ಬಂತ. ನಂಬರ್ ಲೈನ್ ತಗ -∞ ಎಲ್ಲೋ ಒಂದು ತಗ 3/4 ಇರುತ್ತಾ? ಹೇಳ್ರಿ. ನೀನು ಈ ಕಡೆಯಿಂದ ಈ ಕಡೆ ಯಾವಾಗಲೂ ಮಾಡ್ತಾವ 3/4 ಅಂದ್ರೆ ಎಷ್ಟು? ಒನ್ ಟೈಮ್ ಆದ್ರೂ ಡಿವೈಡ್ ಆಗುತ್ತಾ? ಇದು ಆಗಲ್ಲ. 0.1 ಸಮಥಿಂಗ್ 5 4 1 4 ಅಂದ್ರೆ ಒನ್ ಟೈಮ್ ಆಗಲ್ಲಮ್ಮ. ಪಾಯಿಂಟ್ ಕೊಡ್ತೀವಿ 30 ಆಗುತ್ತಾ? 4 7 28 ಅಂದ್ರೆ 0.7 ಆಯ್ತು. 3/4 ವ್ಯಾಲ್ಯೂ 0.7 ಅಲ್ಲಮ್ಮ. ಅದಕ್ಕಿಂತ ಗ್ರೇಟರ್ ನಂಬರ್ ಯಾವಾದ್ರೂ ಒಂದು ತಗೋಬೇಕಂದ್ರೆ ನಾನು 5 ತಗೋಬೋದಾ? ಎಕ್ಸ್ ವ್ಯಾಲ್ಯೂ ಸಮಥಿಂಗ್ 5 ತಗೋಬೋದಾ? 5 ತಗೊಂಡು ನಾನು ಇಲ್ಲಿ f'(x) ನಾಗ ಹಾಕ್ಬೇಕಾ? ನಾನು 5 ಇಲ್ಲಿ ಹಾಕಿದೆ ಅನ್ಕ 5 4 20 20 3 ಹೋದ್ರೆ 17 ಪಾಸಿಟಿವ್ ಬಂತ ನನಗೆ. ಇಲ್ಲಿ ಪಾಸಿಟಿವ್ 0 ಗಿಂತ ಇದು 0.7 ಅಂದ್ರೆ ಕಮ್ಮಿ ನಂಬರ್ 0 ತಗೋಬೋದಾ? ನಾನು 0 ತಗೊಂಡೆ ಅನ್ಕ 0 ಇಲ್ಲಿ ಹಾಕಿದ್ರೆ ಅಷ್ಟು 0 ಅಂದ್ರೆ ಇಲ್ಲಿ ನೆಗೆಟಿವ್ ಬರುತ್ತಾ ನನಗೆ? ಹೇಳ್ರಿ. ಎಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ 3/4 ಟು ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಎಲ್ಲಿ ಡಿಕ್ರೀಸಿಂಗ್ ಅಂದ್ರೆ -∞ ಟು 3/4 ಅಲ್ಲಿ ಡಿಕ್ರೀಸಿಂಗ್. ಹೌದಲ್ಲ? ಇದು ಇಂಪಾರ್ಟೆಂಟ್ ನೋಡ್ರಿ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸ್ವಲ್ಪ ಲೆಂತಿ ಕ್ವಶನ್ಸ್ ಕಲಿ. ಲೆಂತಿ ಕ್ವಶನ್ ನೋಡೋಣ. a + b - c a + b - c ಅಲ್ಲೇನು ಕೊಟ್ಟಾನ? 1 + x² ಕೊಟ್ಟಾನ. 1 + x² 4 ಕ್ವಶನ್ ಇದಾವಲ್ಲ ಟೆಕ್ಸ್ಟ್ ಬುಕ್ನಾಗ, ಅವನೇ ಮಾಡಿ. ಇದು ಸಿಂಪಲ್. a³ - 23a ಇದು ಸಿಂಪಲ್ ಕ್ವಶನ್. ಇದು ಸಿಂಪಲ್ ಇದೆ ನೋಡಲಿ. ಇದು 3/2 ಇಲ್ಲ 3/2 ಹಂಗೆ ಇಟ್ಕೊಂಡ್ರೆ ನೋ ಪ್ರಾಬ್ಲಮ್. ಡೈರೆಕ್ಟ್ ಮಾಡ್ಕೊಂಡು ಹೋಗೋದಲ್ಲ. ಡಿಟರ್ಮೆಂಟ್ ಮೆಥಡ್ ಅಮ್ಮ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಈ ವರ್ಷ ಇದೆ ಐತೆ ನೋಡ್ರಿ ಕ್ವಶನ್. ಈಗ ನಿಮಗೆ ಈ ವರ್ಷ ಬಂದ್ರೆ, ಈಗ ಪೇಪರ್ ಬಂದ್ರು ಈ ಕ್ವಶನ್ ಬರುತ್ತೆ. ಈ ಪೇಪರ್ ತೆಗೆದ್ರೆ ಈ ಕ್ವಶನ್ ತೆಗೆದಿರ್ತಾನ ನೋಡಮ್ಮ. ಈ ವರ್ಷ ಇರೋದು ನಿಮಗೆ ಇದೇ ಕ್ವಶನ್. ಈ ವರ್ಷ ಇರೋದು ಕ್ವಶನ್ ಇದೆ ನೋಡ್ರಿ. ಅವೆರಡು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ ಸಾಲ್ವ್ ಮಾಡ್ರಿ ಅಂತ ಹೇಳ್ತಿದ್ದ ನಾವು. ಇದು 5 ಮಾರ್ಕ್ಸ್ ಕ್ವಶನ್. ಮಿಸೆಲೆನ್ಸ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ. ಮೊದಲು ಅವೆರಡು ಪ್ರಾಡಕ್ಟ್ ನ ಸಾಲ್ವ್ ಮಾಡು. ಅವನೇನು ಯೂಸ್ ಪ್ರಾಡಕ್ಟ್ ಟು ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್. ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಾನು ಹಂಗೆ ಸಾಲ್ವ್ ಮಾಡಕ್ ಬರುತ್ತಾ? ಟ್ರೈ ಮಾಡು. ಬರುತ್ತಾ? ಯೂಸ್ ಪ್ರಾಡಕ್ಟ್ ಇಲ್ಲಿ ನೋಡಿದ್ದೀನಿ. ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಾನು ಈಕ್ವೇಶನ್ ಸಾಲ್ವ್ ಮಾಡ್ಬೋದಾ? ನಾನು ಹೇಳ್ರಿ. ಪ್ರಾಡಕ್ಟ್ ಯೂಸ್ ಮಾಡದೆ ನಾನು ಸಾಲ್ವ್ ಮಾಡ್ಬೋದಾ ಈಕ್ವೇಶನ್? ಮಾಡ್ಬೋದಾ ಇಲ್ಲೋ? ಮಾಡ್ಬೋದಾ ಇಲ್ಲ? ಮ್ಯಾಟ್ರಿಕ್ಸ್ ಬರೀ. ಇದು a ಮ್ಯಾಟ್ರಿಕ್ಸ್ ಬರೀ. a is equal to how much? ಮ್ಯಾಟ್ರಿಕ್ಸ್ ಹೇಳು. 1 - 1 2. ಇಲ್ಲಿ ಮ್ಯಾಟ್ರಿಕ್ಸ್ ಹೇಳು. x ವ್ಯಾಲ್ಯೂ ಇಲ್ಲ ಅಂದ್ರೆ 0, y ವ್ಯಾಲ್ಯೂ 2, z ವ್ಯಾಲ್ಯೂ -3 ನಾ? 0 2 -3 ನಾ? x ವ್ಯಾಲ್ಯೂ ಇಲ್ಲ 0, y ವ್ಯಾಲ್ಯೂ ಐತಾ? ಸಿಂಪ್ಲಿಫೈ ಮಾಡು. ಇದು ಫಸ್ಟ್ ಸಿಂಪ್ಲಿಫೈ ಮಾಡ್ರಿ. ಇಲ್ಲಿ ನೋಡಿ, ಇಲ್ಲಿ ವೇಟ್ ಈ ಎಲ್ಲ ಡಿಫ್ರೆಂಟು.
ಡಿಫ್ರೆಂಟ್. ಇಲ್ಲಿ ಸಿಂಪ್ಲಿಫೈ ಆಗುತ್ತಲ್ಲಮ್ಮ, 3z 4z 7z ಅಂದ್ರೆ -2y + 7z = 2 ನಾ ಇದು ಇಕ್ವೇಷನ್. ಈ ಮ್ಯಾಟ್ರಿಕ್ಸ್ ಬರೀ ನೋಡು, ಮ್ಯಾಟ್ರಿಕ್ಸ್ A = ವಾಟ್, ಇಲ್ಲಿ ಇದರಿಂದ ಹೇಳು 1 -1 2 ಇಲ್ಲಿ ಹೇಳಮ್ಮ, ಇಲ್ಲಿ x ಇಲ್ಲ, x 0 y 2 z -3 0 2 ಇಲ್ಲಿ ಹೇಳಮ್ಮ, x 0 y ವ್ಯಾಲ್ಯೂ z ವ್ಯಾಲ್ಯೂ 7. ಇದು ಬಿ, ಇದು ಕಾನ್ಸ್ಟೆಂಟ್ ಕೊಟ್ಬಿಟ್ಟೆ ನಾನು ಆಲ್ರೆಡಿ. ಬಿ ಏನೇನಮ್ಮ, 1 1 2 ಹೇಳ್ರಿ. ಕ್ಯಾಪಿಟಲ್ ಎಕ್ಸ್ ಅಂದ್ರೆ 3 ವೇರಿಯೇಬಲ್, ಎಕ್ಸ್ ವೈ ಝೆಡ್, ಎಕ್ಸ್ ವೈ, ಇದರಿಂದನೇ ಸಾಲ್ವ್ ಮಾಡ್ಬೋದಲ್ಲ, ಅದು ಬರೀ ಅವಶ್ಯಕತೆ. ಯೂಸ್ ಪ್ರಾಡಕ್ಟ್ ಅಂದಾಗ ಒಂದು ನಿಮಿಷ ವೇಟ್ ಮಾಡೋಣ. ಪ್ರಾಡಕ್ಟ್ ಈ ಎ ಮ್ಯಾಟ್ರಿಕ್ಸ್ ಹಿಂಗಿರ್ಲಿ, ಇವೆಲ್ಲ ಪ್ರಾಡಕ್ಟ್ ಮಾಡಿದ್ರೆ ಇದೇ ಬರುತ್ತೆ ನೋಡಿ ಅಷ್ಟೇ. ಪ್ರಾಡಕ್ಟ್ ಮಾಡ್ರಿ ಅದೇ ಬರುತ್ತೆ. ಬೇಕಾದ್ರೆ ಇನ್ನು ಎರಡು ಪ್ರಾಡಕ್ಟ್ ಮಾಡು. ಏನೈತಮ್ಮ, 1 -1 2 0 2 -3 3 -2 4 ಇಂಟು ಇಲ್ಲೇನು ಕೂಡ -2 0 1 9 2 -3 6 1 -2 ಮಲ್ಟಿಪ್ಲೈ ಮಾಡಿ ಬರೋಣ. 3 × 3 ಅಂದ್ರೆ ಫೈನಲಿ 3 × 3 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೋಡು. ಫಸ್ಟ್ ರೋ ಫಿಕ್ಸ್ ಮಾಡ್ತೀನಿ, ಪ್ರತಿಯೊಂದು ಕಾಲಮ್ಗೂ ಮಲ್ಟಿಪ್ಲೈ ಮಾಡ್ತಾ. ಫಸ್ಟ್ ರೋ ಟು ಫಸ್ಟ್ ಕಾಲಮ್ ತಗೊಂಡ್ರೆ ಇದು -2 ಹೇಳ್ರಿ, ಇದು -2 ಇದು -9 ಇದು +12 -2 -9 +12 ಫಸ್ಟ್ ರೋ ಟು ಫಸ್ಟ್ ಕಾಲಮ್. ನೆಕ್ಸ್ಟ್ ಅದೇ ಫಸ್ಟ್ ರೋ ಟು ಸೆಕೆಂಡ್ ಕಾಲಮ್, ಇದು 0 ಇದು -2 ಇದು +2 -2 +2 ವೇಟ್ ಹಂಗಾರೆ ನೋಡಂತೀರಿ. ಫಸ್ಟ್ ರೋ ಟು ಥರ್ಡ್ ಕಾಲಮ್ 1 +3 1 + 3 4 ಇಲ್ಲಿ ನೋಡು 2 - 2 ಅಂದ್ರೆ 4 -4 4 - 4 ಇಲ್ಲಿಗೆ ನಿಮಗೆ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿರ್ಬೇಕು. ಯಾವಾಗ ಇಲ್ಲಿ 0 ಬಂತು ಅನ್ಕೋ, ಆಟೋಮೆಟಿಕ್ಲಿ ಇದು 0 ಇದು 0 ಇದು 0 ಡಯಾಗ್ನಲ್ ಒಂದಿರುತ್ತೆ, ಇವು ಮಾತ್ರ ಇರುತ್ತಾ, ಅರ್ಥ ಆಗತ್ತಾ? ಡಯಾಗ್ನಲ್ ಒಂದಿರುತ್ತೆ ಅಂದ್ರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ವೇಟ್ ಮಾಡು, ಬೇಕಾದ್ರೆ ನೋಡ್ರಿ ಇಲ್ಲಿ ಇದನ್ನ ಮಾಡ್ತೀನಿ ಅಂದ್ರೆ ನಾನು ಸೆಕೆಂಡ್ ರೋ ಟು ಫಸ್ಟ್ ಕಾಲಮ್ ಮಾಡ್ತಂದ್ರೆ ಇದು 0, ಇದು 18 -18 ಅಂದ್ರೆ 0ನೇ ಬರುತ್ತಲ್ಲಮ್ಮ. ಸೆಕೆಂಡ್ ರೋ ಟು ಸೆಕೆಂಡ್ ಕಾಲಮ್ ಮಾಡಿದ್ರೆ 0 0 0 2 4 4 4 4 4 8 ಹೇಳ್ರಿ, ಅರ್ಥ ಆಗತ್ತಾ? ಹೇಳ್ರಿ, ಸೆಕೆಂಡ್ ರೋ ಟು ಯಾವ್ದು, ಈಗ ಸೆಕೆಂಡ್ ರೋ ಟು ಸೆಕೆಂಡ್ ಕಾಲಮ್ ಅಲ್ಲಮ್ಮ, 0 0 0 2 4 ಓ 2 4 4 3 ಹೋದ್ರೆ 1 ಬರುತ್ತಲ್ಲ ಇಲ್ಲಿ. ಈಗ ಥರ್ಡ್ ರೋ ಟು ಥರ್ಡ್ ಕಾಲಮ್ ಮಾಡ್ಬಿಟ್ರೆ ಇಲ್ಲಿ ಫೈನಲಿ ಇಲ್ಲಿ ಸಿಕ್ಬಿಡುತ್ತಾ ನನಗೆ, 3 1 3 3 2 6 6 3 9 9 4 2 1 9 8 ಹೋದ್ರೆ 1 ಇದು ಫೈನಲಿ 1 9 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ ಇದು ನಿಮಗೆ ಸಿಗೋದು. ಅವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, 3 × 3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತಾ ನಿನಗೆ? 3 × 3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ solve by matrix, use this product to solve the system of equations. ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಸಿಸ್ಟಮ್ ಆಫ್ ಇಕ್ವೇಷನ್ ಸಾಲ್ವ್ ಮಾಡೋದಾಗೆ. ax = b, x = a 1 b, a 1 b ಡೈರೆಕ್ಟ್ ಬರುತ್ತೆ. ಐಡೆಂಟಿಟಿ i ಎಲ್ಲಿ ಯೂಸ್ ಆಗುತ್ತೆ ನಿಮಗೆ, i ಇದು ಒಟ್ಟು ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಗೊತ್ತಾಯ್ತಲ್ಲ. 1 0 0 0 1 0 0 0 1 ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಹೇಳ್ರಿ, ಈಗ ಇದು ಮಾಡ್ಕೊಂಡು ಹೋಗೋಣ, ಸಾಲ್ವ್ ಮಾಡ್ಕೊಂಡು ಹೋಗೋಣ. ಆಯ್ತು, ನಾನು ಡಿಟರ್ಮಿನೆಂಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು ಗೊತ್ತಲ್ಲಮ್ಮ. ax = ವಾಟ್ b, ನಾನು x ವ್ಯಾಲ್ಯೂ ಕಂಡುಹಿಡಬೇಕು. x = ವಾಟ್ a 1 b ನಾ ಅಂದ್ರೆ ನನಗೆ a 1 ಬೇಕು. ಮೊದಲು a 1 ಫಾರ್ಮುಲಾ ಏನು, ಅಡ್ಜಾಯಿಂಟ್ a ಡಿವೈಡೆಡ್ ಬೈ ಡಿಟರ್ಮಿನೆಂಟ್ a. ಆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ a ಕಂಡುಹಿಡಿತಾನೆ ನಾನು ಡೈರೆಕ್ಟ್. ಡಿಟರ್ಮಿನೆಂಟ್ a ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ನ ಬರ್ಕಂತೀನಿ, ಆಮೇಲೆ ಡಿಟರ್ಮಿನೆಂಟ್ ಕಂಡುಹಿಡಿತೀರಾ. ಡಿಟರ್ಮಿನೆಂಟ್ ಮಾಡೋ 1 ಇಂಟು ಇದು ಅಷ್ಟು ಡಿಲೀಟ್ ಆದರೆ 14 ಮೈನಸ್ 14 7 14 ಅಲ್ಲಮ್ಮ, -6
ಡಿಟರ್ಮೆಂಟ್ ಮಾಡಕ್ ಬರುತ್ತಲ್ಲ. ಎಲ್ಲಿ ಯೂಸ್ ಆಗುತ್ತಿದ? ಡೈರೆಕ್ಟ್ ಇಲ್ಲಿಂದಾನೆ ಸಿಗುತ್ತಂದ್ರೆ ಅದೆಲ್ಲಿ ಯೂಸ್ ಆಗ್ತದ? ಇಲ್ಲೇ ಸಿಗುತ್ತಲ್ಲ ನಿಮಗೆ ಆನ್ಸರ್. ಯೂಸ್ ಪ್ರಾಡಕ್ಟ್ ಸಂಬಂಧನೇ ಇಲ್ಲಲ್ಲ ನಮ್ಮ ಪ್ರಾಡಕ್ಟ್. ಪ್ರಾಡಕ್ಟ್ ಕನ್ಸಿಡರ್ ಮಾಡಿ ಅದ್ರ ಬಂದಿರೋ ಆನ್ಸರ್ಗೆ ಕಂಪಲ್ಸರಿ ಯೂಸ್ ಮಾಡಿ ಮಾಡ್ಬೇಕಾ ನಾನು? ಐ ಕೆನಾಟ್ ಗೋ ಥ್ರೂ ಫಾರ್ಮಾ ಹೋಗಿ ಬರಲ್ಲ ನಾನು. ಏನು ನೋಡಿದ್ದೀನಿ ಅವೆರಡು ಪ್ರಾಡಕ್ಟ್ ಮಾಡಿದ್ರೆ ನಿಮ್ಗೆ ಏನು ಬಂತು? ಐ ಬಂತ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತ. ಇಲ್ಲಿ ನೋಡ್ರಿ, ಇದನ್ನ ಪ್ರಾಡಕ್ಟ್ ಮಾಡಿದಾಗ ನನಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತ. ನಾನು ಅವಾಗ ಈ ಫಾರ್ಮುಲಾ ಹಾಕಿ ಮಾಡಂಗಿಲ್ಲ. ಅವಾಗ ಈ ಕ್ವಶನ್ ಇಂಪಾರ್ಟೆಂಟ್ ನೋಡ್ರಿ, ಮತ್ತೆ ಬೈ ಮಿಸ್ಟೇಕ್ ಹಿಂಗೆ ಮಾಡಿದ್ದೀರಿ. ಫಾರ್ಮುಲಾ ಹಾಕಿ ಮಾಡಂಗಿಲ್ಲ, ಅರ್ಥ ಆಯ್ತಾ? ಈಗ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂತ ತೋರಿಸ್ತೀರಾ? ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಬಂತು ಅನ್ಕೊಂಡ್ರೆ ಯಾವಾಗ ಬರುತ್ತೆ? ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಐ. ಯಾವಾಗ ಐ ಬರುತ್ತಂದ್ರೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದಾಗ ಐ ಬರಲ್ಲ ಹೇಳ್ರಿ. ಈಗ ನಾನು ಇಲ್ಲಿ ಮ್ಯಾಟ್ರಿಕ್ಸ್ ಬರ್ದಿರಲ್ಲ, ಇಲ್ಲಿ ನೋಡಲಿ 1 - 1 2 ಅಂದ್ರೆ ಇದೇನಾ ಎ? ಅದ್ರ ಫಸ್ಟ್ ಐತಲ್ಲ ಅದೇನಾ ಎ? ಹಾ 0 2 - ಕರೆಕ್ಟ್ ಐತಮ್ಮ. 0 - 2 7. ಇಲ್ಲಿ 7 ಬಂತಮ್ಮ. ಪ್ರಿಂಟಿಂಗ್ ಏನು ಮಿಸ್ಟೇಕಾ? ಪ್ರಿಂಟಿಂಗ್ ಇಲ್ಲಿ ಮಿಸ್ಟೇಕ್ ಐತಲ್ಲ. ಮೇಲೆ 3z ಅಲ್ಲಮ್ಮ, ಇದು 3x. 3x ಅದ ನೋಡಿ, ಇಲ್ಲಿ 3 ಬಂದಿಲ್ಲ ಅವನು. ಸೊ ಇದು 3x ಆಯ್ತು, ಹೌದಿಲ್ಲ? 3x ಆಯ್ತು. 3x 3 - 2 ಇದು 4 ಆಗಿರುತ್ತೆ. 3 - 2 4. ಅರ್ಧಾಯ್ತಾ ಹೇಳ್ರಿ? ಅದು ಎ, ಇದು ಎ. ಆಟೋಮೆಟಿಕ್ಲಿ ಇದು ಎ ಆಗಿದ್ರೆ ಇದೇನಾ ಎ ಇನ್ವರ್ಸ್? ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಐ ಅಂದ್ರೆ ಇದೇನಾ ಎ ಇನ್ವರ್ಸ್? ಇದರಿಂದ ನಾನು ಎ ಇನ್ವರ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾನು ಕಂಡುಹಿಡಿಯಬೇಕು. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಬೈ ಎ ಇನ್ವರ್ಸ್ ಐ. ರೈಟ್, ಇಲ್ಲಿ ತೋರಿಸಿದ್ರಿ ನೀವು. ಎ ಇನ್ವರ್ಸ್ ಅಂದ್ರೆ ಐ ಇಂಟು ಎ ಇನ್ವರ್ಸ್ ಅಂದ್ರೆ ಎ ಇನ್ವರ್ಸ್ ಬರ್ತದಮ್ಮ. ಫೈನಲಿ ಇಂಟು ಎ ಇನ್ವರ್ಸ್ ಕೊಟ್ಟು ಐ ಬರ್ತಮ್ಮ. ಐಯಿಂದ ಈಗ ನೋಡಿ ಇಲ್ಲಿ ಫೈನಲ್ ಇದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದಾನಂದ್ರೆ ಇಲ್ಲಿವರೆಗೆ ಅರ್ಥ ಆಯ್ತಾ ಹೇಳ್ರಿ? ನೆಕ್ಸ್ಟ್ ಏನ್ ಮಾಡ್ತಾನ? ಈ ಒಟ್ಟು ಸಿಸ್ಟಮ್ ಆಫ್ ಈಕ್ವೇಷನ್ ಸಾಲ್ವ್ ಮಾಡ್ಬೇಕಲ್ಲ ನಾನು. ಅವಾಗ ಅವನು ಏನ್ ಬರ್ದಿದ್ದಾನ? ಎ ಎಕ್ಸ್ ಈಕ್ವಲ್ ಟು ಬಿ ಫಾರ್ಮೆಟ್ ನಾಗ ಬರ್ದಾನ. ಎ ಅಂದ್ರೆ ಇದೆ ಅಲ್ಲಮ್ಮ ಎ. ಎಕ್ಸ್ ಅಂದ್ರೆ ಏನು? ಎಕ್ಸ್ ವೈ ಝೆಡ್. ಬಿ ಅಂದ್ರೆ ಏನು? ಇದೇನಾ ಬಿ 1 1 2. ಇದಕ್ಕೆ ನೆಕ್ಸ್ಟ್ ಮಾಡ್ಕೊಂಡು ಹೋಗೋದು ಗೊತ್ತೈತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗಿ
ಈಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡೋದು. ಹೌದಾ? ಈಗ ಇದಕ್ಕಿಂತ ಒಂದು ಸ್ಟೆಪ್ ಮುಂಚೆ ಏನ್ ಮಾಡಿದಾನೆ ಅಂದ್ರೆ ಇದ್ರ ಇನ್ವರ್ಸ್ ಈಕ್ವಲ್ ಟು ಇದೆ ಅಂತ ಬರ್ದಿದ್ದ ನಾವು. ಎ ಇನ್ವರ್ಸ್ ಈಕ್ವಲ್ ಟು ಎ ಅಂತ ಬರ್ದನಲ್ಲ ಅವನು. ಓ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಈಕ್ವಲ್ ಟು ಐ ಆಗಿದ್ರೆ ವೇಟ್ ಎ ಇನ್ವರ್ಸ್ ಈಕ್ವಲ್ ಟು ಐ ಆಗಿದ್ರೆ ಇವರನ್ನ ಹೆಂಗ್ ಈಕ್ವೇಟ್ ಮಾಡಿದಾನ ಅವನು? ದೀಸ್ ಕ್ಯಾನ್ ಬಿ ಎ ಇನ್ವರ್ಸ್ ಈಕ್ವಲ್ ಟು ಐ ಬೈ ಎ ಇನ್ವರ್ಸ್ ಅಂದ್ರೆ ಐ ಬೈ ಎ ಇನ್ವರ್ಸ್ ಅಂದ್ರೆ ಅದೇ ಬರುತ್ತಲ್ಲಮ್ಮ, ಎರಡು ಈಕ್ವಲ್ ಅಂತ ಹೇಳ್ಬೋದಲ್ಲ ಅವಾಗ. ನೋಡಿದ್ರೆ ಅಲ್ಲೇವರೆಗೆ ಬರ್ದಿದ್ದ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಿಲ್ಲ? ಎ ಇನ್ವರ್ಸ್ ಮಾಡಿದಾಗ ಐ ಬರುತ್ತೆ ಅನ್ನೋದು ಅರ್ಥ ಆಯ್ತಾ? ಆದ್ರಿಂದ ನಾವು ಫೈನಲಿ ಏನ್ ಕನ್ಕ್ಲೂಡ್ ಮಾಡಬಲ್ಲೆ ಅಂದ್ರೆ ಇವೆರಡು ಈಕ್ವಲ್ ಅಂತ ಕನ್ಕ್ಲೂಡ್ ಮಾಡಬಲ್ಲ ನಾವು. 1 - 1 2 0 2 -3 3 - 2 4 ಇದು ಇದ್ರ ಇನ್ವರ್ಸ್ ಏನಿರುತ್ತಲ್ಲ ದಟ್ ಈಸ್ ಈಕ್ವಲ್ ಟು ಇದು -2 0 1 9 2 -3 6 1 -2 ಅಂತ ಕನ್ಕ್ಲೂಡ್ ಮಾಡಬಲ್ಲೆ. ಯಾಕಂದ್ರೆ ಎ ಇನ್ವರ್ಸ್ ಈಕ್ವಲ್ ಟು ವಾಟ್? ಐ ಅಲ್ಲಮ್ಮ. ಇದ್ರ ಪ್ರಕಾರ ಇದ್ರದ್ದು ಇನ್ವರ್ಸ್ ಏನಾಗಿರುತ್ತಲ್ಲ ಉಲ್ಟಾ ಬಂದ್ರೆ ಆ ಸೈಡ್ ಬರಲ್ಲ, ಈಕ್ವಲ್ ಆಗಲ್ಲ. ಹಿಂಗ್ ಕನ್ಕ್ಲೂಡ್ ಮಾಡಿ ನೆಕ್ಸ್ಟ್ ಇಂದ ಏನ್ ಮಾಡ್ತಾನ ನಾವು? AX ಈಕ್ವಲ್ ಟು B ಅಂತ ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತಾನ. ಎ ಅಂದ್ರೆ ಮ್ಯಾಟ್ರಿಕ್ಸ್ ಎ ಬರ್ಕಂತಿ, ಎಕ್ಸ್ ಅಂದ್ರೆ XYZ, ಬಿ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಇಲ್ಲ ಬೇಕಾದ್ರೆ ನಾಳೆ ಈ ಕ್ವಶನ್ ಮಾಡೋದು. ನಾಳೆ ಇನ್ನೊಂದ್ಸತ ಹೇಳ್ತೀನಿ ನಾನು ಈ ಕ್ವಶನ್, ಬಟ್ ಇದು ಇಂಪಾರ್ಟೆಂಟ್ ಕ್ವಶನ್. ಈ ವರ್ಷ ಇದೇ ಕ್ವಶನ್ ಕೇಳ್ತಾನೆ ನೋಡ್ರಿ, ಮ್ಯಾಕ್ಸಿಮಮ್ ಇದೇ ಕ್ವಶನ್. ಟುಮಾರೋ ನೆಕ್ಸ್ಟ್ ಇಂದ AX ಈಕ್ವಲ್ ಟು B ಫಾರ್ಮೆಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಕ್ಕಾಗತ್ತೆ. ಅರ್ಥ ಆಯ್ತಾ? ಹೇಳ್ತೀನಿ, ನಾನು ಹೇಳ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡು. AB ಇದನ್ನೇನು ಕೇಳೋದು ನೋಡ್ಬೋರಿ, ಇದು 4 ಮಾರ್ಕ್ಸ್ ಕೇಳೋ ಕ್ವಶನ್. ಬೈ ಮಿಸ್ಟೇಕ್ ತೆಗೆದು ಹಾಕಿದ್ದಾರೆ ಇದನ್ನ. ಈಗ ಕೇಳೋದು ಕಂಟಿನ್ಯೂಟಿ ಮೇಲೆ ಬರಲ್ಲ, ಡಿಫ್ರೆನ್ಶಿಯೇಷನ್ ಮೇಲೆ ಟಫ್ ಕ್ವಶನ್ಸ್ ತೆಗೆದಾಕ್ತಾನೆ. ಸಿಂಪಲ್ ಕ್ವಶನ್ ಅಂತೂ ಬರಲ್ಲ, ಟಫ್ ಕ್ವಶನ್ ತೆಗೆದಾಕ್ತಾನೆ. ಇದೇನು ಸಿಂಪಲ್ ಕ್ವಶನ್ ಅಲ್ಲ? 45 LPP ನೋಡ್ರಿ. LPP ವೆರಿ ಗುಡ್. ಗೋ 3 ಕಂಡೀಷನ್ ನೋಡಮ್ಮ. ಗುಡ್. ನಿಮಗೆ ಈ ವರ್ಷ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ರಿ, ಅಷ್ಟೇ ಈಸಿ ಕ್ವಶನ್ ಅಂತೂ ಕೊಡಲ್ಲ. ಗುಡ್ ಕ್ವಶನ್ಸ್. ಆಸ್ ಇಟ್ ಈಸ್ ಕಾಪಿ ಮಾಡ್ತಾ ನೋಡಮ್ಮ, ಕಾಪಿ ಪೇಸ್ಟ್ ಕ್ವಶನ್ಸ್ ಇಲ್ಲಿಂದಾನೆ ಗೌರ್ಮೆಂಟ್ ಇಂದ ಬಂದಿರೋದು, ಕಾಪಿ ಪೇಸ್ಟ್ ಆಗ್ತಾ ನೋಡೋದು. ಫಿಕ್ಸ್ ಮಿನಿಮಮ್ 3 ಇನ್ಇಕ್ವಾಲಿಟೀಸ್ ಫಿಕ್ಸ್. ಇನ್ನೊಂದು ಯಾಕಂದ್ರೆ LPP ಈಸಿ ಆಗ್ಬಿಡತ್ತೆ, ಈಸಿ ಮಾಡಲ್ಲ ಈ ವರ್ಷ. ಬಟ್ ಎಷ್ಟು ಒಪ್ಪಿಗಿರೋ ಕ್ವಶನ್ ಕೊಟ್ಟಿರ್ತಾನೆ, ಬೌಂಡೆಡ್ಡೇ ಕೊಟ್ಟಿರ್ತಾನೆ, ಅನ್ಬೌಂಡೆಡ್ ಕೊಡಲ್ಲ, ಬೌಂಡೆಡ್ಡೇ ಕೊಟ್ಟಿರ್ತಾನೆ. 3 ಇನ್ಇಕ್ವಾಲಿಟಿ, 2 ಇನ್ಇಕ್ವಾಲಿಟಿ ಅದರಲ್ಲಿ ಮುಗಿದೋಗ್ತದೆ. 3 ಇನ್ಇಕ್ವಾಲಿಟಿ ಇದು ಫಿಕ್ಸ್ ಆಗೋಣ. ಸ್ವಲ್ಪ ಇಂಥ ಕ್ವಶನ್ಸ್ ವರ್ಕ್ ಮಾಡಿ, ರೈಟ್? ಹೇಳ್ರಿ. ಇಲ್ಲಿ ನೋಡು ಈ ಕ್ವಶನ್, AB ಹೋಲ್ ಇನ್ವರ್ಸ್ ಈಕ್ವಲ್ ಟು B ಇನ್ವರ್ಸ್ A ಇನ್ವರ್ಸ್, ರೈಟ್? ಇಲ್ಲಿ ಏನ್ ಮಾಡಿದಾನೆ? ಡಿಫ್ರೆನ್ಶಿಯೇಷನ್ ಕಂಟಿನ್ಯೂಟಿ. ಆಕ್ಚುಲಿ ಕಂಟಿನ್ಯೂಟಿ ಕ್ವಶನ್ ಇಲ್ಲಿ ಬರಬೇಕು, ಇದು ಸುಮ್ಮನೆ ಮಿಸ್ಪ್ಲೇಸ್ ಮಾಡಿದಾನೆ ಅಷ್ಟೇ. ಇದನ್ನ ತಗದ 5 ಮಾರ್ಕಿಗೆ ಕೇಳೋ ಚಾನ್ಸ್ ಇತ್ತು, ಇದನ್ನ 5 ಮಾರ್ಕಿಗೆ ಕೇಳೋ ಚಾನ್ಸ್ ಹೋಯ್ತು. ಬೈ ಮಿಸ್ಟೇಕ್ ಮಿಸ್ಪ್ಲೇಸ್ ಆಗಿದೆ. ಇದು ಇಲ್ಲಿಗೆ ಬರ್ಬೇಕು, ಇದು ಅಲ್ಲಿಗೆ ಹೋಗ್ಬೇಕು. ಇದನ್ನ 5 ಮಾರ್ಕಿಗೆ ಕೇಳೋ ಚಾನ್ಸ್ ಇತ್ತು ನೋಡಮ್ಮ. ಇದೈತೆ sin x ಪವರ್ x ಪ್ಲಸ್ sin ಇನ್ವರ್ಸ್ x ರೂಟ್ x. ಇದನ್ನು 5 ಮಾರ್ಕಿಗೆ ಕೇಳೋ ಚಾನ್ಸ್ ಐತೆ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಅದು ಮಾಡ್ಬೇಕಾದ್ನ sin x ಪವರ್ x ಪ್ಲಸ್ sin ಇನ್ವರ್ಸ್ x ರೂಟ್ x ಡಿಫರೆನ್ಷಿಯೇಷನ್ ಇಂತ ನಿಮಗೆ ಐಡಿಯಾ ಐತೆ ಇಲ್ಲ? ಈಗ ಕೊಟ್ಟ ಫಂಕ್ಷನ್ ಏನು ಕೊಟ್ಟನಮ್ಮ? y is equal to ಏನು ಕೊಟ್ಟನ? sin x ಪವರ್ x ಪ್ಲಸ್ sin ಇನ್ವರ್ಸ್ x ರೂಟ್ x. ಇದ್ರ ಡಿಫರೆನ್ಷಿಯೇಷನ್ ಏನು ಡೈರೆಕ್ಟ್ ಸಿಕ್ಬಿಡುತ್ತಾ ನನಗೆ? ಇದ್ರ ಡಿಫರೆನ್ಷಿಯೇಷನ್ ಡೈರೆಕ್ಟ್ ಸಿಗುತ್ತಾ? ಬಟ್ ಇದು ನಾನು ಹೆಂಗ್ ಮಾಡ್ತಂದ್ರೆ y is equal to ಇದನ್ನ u ಅಂತ ಕರಿತೀನಿ, ಇದನ್ನ v ಅಂತ ಕರಿತೀನಿ. ನಾನು ಸಪರೇಟ್ ಮಾಡ್ಕೊಂಡ್ ಬರ್ರಿ. ಇದು ಡಿಫರೆನ್ಶಿಯೇಟ್ ಮಾಡಿದ್ರೆ y ಡಿಫರೆನ್ಶಿಯೇಷನ್ y ಡ್ಯಾಶ್, u ಡಿಫರೆನ್ಶಿಯೇಷನ್ u ಡ್ಯಾಶ್, v ಡಿಫರೆನ್ಶಿಯೇಷನ್ ಇದು ಇಕ್ವೇಶನ್ 1 ಅನ್ಕೊಂಡು ಇದ್ರ ಡಿಫರೆನ್ಶಿಯೇಷನ್ ತಂದು ಇಲ್ಲಿ ಹಾಕ್ಬಿಟ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಹೌದಾ? u ಏನಮ್ಮ ಫಂಕ್ಷನ್? u ಈಕ್ವಲ್ ಟು ವಾಟ್? sin x ಪವರ್ x. ಒಂದು ಪವರ್ ಅಲ್ಲಿ ಒಂದಿದ್ದ ಕಂಪಲ್ಸರಿ ನಾನು ಏನ್ ತಗೋಬೇಕು?
ಲಾಗ್ ತಗೋಬೇಕು. ಲಾಗ್ ತಗೊಂಡ್ರೆ ಇದು ಏನಾಗುತ್ತೆ, ಲಾಗ್ ಯು ಆಗುತ್ತಾ, ಇದು ಎಕ್ಸ್ ಮೊದಲು ಮಲ್ಟಿಪ್ಲೈ ಬರುತ್ತಾ, ಲಾಗ್ ಆಫ್ ಸೈನ್ ಎಕ್ಸ್, ರೈಟ್. ಡೈರೆಕ್ಟ್ ಡಿಫರೆನ್ಶಿಯೇಷನ್ ಮಾಡ್ಕೊಳ್ಳೋಣ. ಲಾಗ್ ಡಿಫರೆನ್ಶಿಯೇಷನ್ 1/x 1/u, ಯು ಡಿಫರೆನ್ಶಿಯೇಷನ್ u ಡ್ಯಾಶ್, ಹೌದಿಲ್ಲಮ್ಮ, ಇಲ್ಲ du/dx ಅಂತ ಬರೆಯಿರಿ. ಯು ಡಿಫರೆನ್ಶಿಯೇಷನ್ u ಡ್ಯಾಶ್, ಇವು ಎರಡು ಪ್ರಾಡಕ್ಟ್ ರೂಲಾ, ಇದು u ಇದು v ನಾ, u ಹಂಗೆ ಇಡು, v ಡಿಫರೆನ್ಶಿಯೇಷನ್ ಮೊದಲು ಲಾಗ್ x ಅಂದ್ರೆ 1/x, x ಜಾಗದಾಗ sin x ಐತಲ್ಲಮ್ಮ, sin x ಡಿಫರೆನ್ಶಿಯೇಷನ್ ಇಲ್ಲೇ ಬರೀತು ನಾನು cos x, ರೈಟ್. u ಹಂಗೆ ಇಟ್ಟೆ, v ಡಿಫರೆನ್ಶಿಯೇಟ್ ಮಾಡಿದೆ, ನೆಕ್ಸ್ಟ್ ಪ್ಲಸ್ ಈಗ v ಹಂಗೆ ಇಡ್ತಾ ನಾನು, ಲಾಗ್ sin x ಹಂಗೆ ಇಟ್ಟು ಏನ್ ಡಿಫರೆನ್ಶಿಯೇಟ್ ಮಾಡಬೇಕು, u ಡಿಫರೆನ್ಶಿಯೇಟ್ ಮಾಡಕ x ಡಿಫರೆನ್ಶಿಯೇಷನ್ ಎಷ್ಟು, ಫೈನಲಿ u ಡ್ಯಾಶ್ ಅಂದ್ರೆ ಏನಪ್ಪಾ ಅಂದ್ರೆ u ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗುತ್ತಾ, u ಅಂದ್ರೆ ಏನು, u ಅಂದ್ರೆ ಏನು, sin x ಪವರ್ x ಇಂಟು cos by sin ಅಂದ್ರೆ ಕಾಟ, x cot x, log of sin x, log of ಈ du/dx ಜಾಗದಾಗ ಇಲ್ಲೋಗಿ ಬರೀತೀರಾ v ಡ್ಯಾಶ್, v ಸಪರೇಟ್ ತಗೊಂಡ್ರಮ್ಮ, v ಅಂದ್ರೆ ಏನು, sin ಇನ್ವರ್ಸ್ x ರೂಟ್ x, ಈ ಡಿಫರೆನ್ಶಿಯೇಟ್ ಮಾಡ್ಬೇಕಾ, v ಡ್ಯಾಶ್ uv ರೂಲ್ ಅಲ್ಲಮ್ಮ, sin ಇನ್ವರ್ಸ್ x ಹಂಗೆ ಇಡು, ರೂಟ್ x ಡಿಫರೆನ್ಶಿಯೇಷನ್, ರೂಟ್ x ಹಂಗೆ ಇಡು, sin ಇನ್ವರ್ಸ್ x ಡಿಫರೆನ್ಶಿಯೇಷನ್ ಸಾಕು. ಇಲ್ಲಿಗೆ ಜಾಸ್ತಿ ಆಯ್ತಮ್ಮ, ಇದೇನು ಇದ್ರದ್ದು ಆನ್ಸರ್ ಬಂದ ತೋಡು, ಇದು ಇಲ್ಲಿ ಬರೀ ಪ್ಲಸ್ ಅದನ್ನ ಅಲ್ಲಿ ಬರೀತೀಯಾ, ಕೂಡ್ ಬರ್ತಾ ಅರ್ಥ ಆಯ್ತಾ, ಸಾಕು. ಅದು ಮತ್ತಿನ್ ಸಿಂಪ್ಲಿಫಿಕೇಶನ್ ಮಾಡಬಾರ್ದು, ಹೀಗೆ ಜಾಸ್ತಿ ಆಯ್ತು, ರೈಟ್. ಅರ್ಥ ಆಯ್ತಿಲ್ಲ, ಇದು ಸೆಕೆಂಡ್ ಪೇಪರ್, ಟೈಮ್ ಇಶ್ಯೂ. ಟೈಮ್ ಆಯ್ತಾ, ಲೆಂತಿ ಕ್ವಶನ್ಸ್ ನೋಡು. ವೇಟ್ ಹೇಳ್ತೀನಿ ನಾನು. 4 ಮಾರ್ಕ್ಸ್ ಕ್ವಶನ್ಸ್ ನೋಡು. ಏನ್ ಕೊಟ್ಟಾನ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಕಂಟಿನ್ಯೂಟಿ ಏನ್ ಮಾಡೋಣ, ಹಾಕಿಲ್ಲ ಅಂದ್ರೆ ಇದು ಬರಲ್ಲ, ಯಾಕಂದ್ರೆ ಕಂಟಿನ್ಯೂಟಿ ಕಂಪಲ್ಸರಿ ಬರ್ಬೇಕು, ಅವ್ನು ಕಂಟಿನ್ಯೂಟಿ ಕ್ವಶನ್ ಕೊಟ್ಟಿಲ್ಲ, ಹಂಗಾಗಲ್ಲ ಕತೆ, ಕಂಟಿನ್ಯೂಟಿಯೇ ಬರ್ತಾವ. ಇಲ್ಲ ಅಂದ್ರೆ ಈ ಕ್ವಶನ್ ಹೆಂಗಿದೆಯಲ್ಲ ಇದು ಯಾವ್ದು ಬಂದಂಗಿದೆ, ಇದು ನೋಡ್ಕೊಡ್ರ ಸ್ವಲ್ಪ. x ಪವರ್ sin x ಪ್ಲಸ್ sin x ಪವರ್ cos ಡಿಫರೆನ್ಶಿಯೇಟ್ ಮಾಡಿದ್ರೆ ಇದೇ ಮಾಡ್ತಿರಲ್ಲ, ಅದೇನೈತೆ ಕಷ್ಟ. LPP ನೋಡೋಣ, 2 ಸಿಂಪಲ್ ಕ್ವಶನ್, ಎರಡೆರಡೆ ಕೊಡೋಣ, ಲೀನಿಯರ್ ಇನ್ಇಕ್ವಾಲಿಟಿ ಸಿಂಪಲ್ ಕ್ವಶನ್, ಇದ್ರಾಗ ಏನು ಕಾನ್ಸಂಟ್ರೇಟ್ ಮಾಡಿಲ್ಲ, ಟಫ್ ಕೇಳಿಲ್ಲ. ಇಲ್ಲಿ ನೋಡಿದ್ದೀನಿ 5 ಮಾರ್ಕ್ಸ್ ಕ್ವಶನ್ಸ್ ನೋಡು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕ್ವಶನ್ ಕೂಡ ನೋಡೋಣ. ನೈದರ್ 1 1 ನಾರ್ ಆನ್ ಟು ಪ್ರೂವ್ ಮಾಡಿ ಅಂತ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಿದೆಯಲ್ಲ 1 1 ಅಲ್ಲ, ಆನ್ ಟು ಅಲ್ಲ, ಪ್ರೂವ್ ಮಾಡಿ ಅಂತ. ಇದು 5 ಮಾರ್ಕ್ಸ್ ಕ್ವಶನ್. ಹೆಂಗ್ ಪ್ರೂವ್ ಮಾಡ್ತೀನಿ, ಈ ದಿನ ಫಸ್ಟ್ MCQ ಮಾಡಿದ್ದ ನೆನಪೈತಾ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ MCQ ಮಾಡಿದ ನೆನಪೈತಾ, ಹೌದಿಲ್ಲ, ಇಲ್ಲ ಸರ್. ಇದು ಹೆಂಗೆ ಅಂದ್ರೆ f of x is given as what, step x is a greatest integer function ಅಂತ ಬರೀತೀರಾ. ಫಸ್ಟ್ ನಾನು ಏನು ಚೆಕ್ ಮಾಡ್ಬೇಕಮ್ಮ, 1 1 ಚೆಕ್ ಮಾಡ್ಬೇಕಾ, ಫಸ್ಟ್ ನಾನು ಏನು ಚೆಕ್ ಮಾಡ್ಬೇಕು, ಯಾರೋ ಡಯಾಗ್ರಾಮ್ ಹಾಕ್ತಾನ 1 1 ಗೆ, ಇದು a ಇದು b ನಾ, 1 ಸ್ಟೆಪ್ 1 ಆನ್ಸರ್ 1 ಏನಾ, 1.9 ಹಾಕ್ತೀನಿ. ಸ್ಟೆಪ್ 1.9 ಆನ್ಸರ್ ಎಷ್ಟು, ಆಟೋಮೆಟಿಕ್ ಇದು 1 1 ರಾಂಗ್ ಅಲ್ಲಮ್ಮ. ಸ್ಟೆಪ್ 1 ಆನ್ಸರ್ ಇದು 1, ಸ್ಟೆಪ್ 1.9 ಆನ್ಸರ್ ಇದು 1 ಏನಾ, ಒಂದಕ್ಕೆ 2 ಪ್ರೀಮೇಜ್ ಬರಲ್ಲಮ್ಮ, ಅವಾಗ ಇದು 1 1 ಫೇಲ್ ಆಯ್ತಾ, ಈಗ 1 1 ಫೇಲ್ ಮಾಡ್ತೀವಿ. ಇಲ್ಲ ವರ್ಡಲ್ಲಿ ಬರೀರಿ ಸರ್ ಅಂತ ಹೇಳಿದ ಅಂತ, ವರ್ಡಲ್ಲಿ ಬರೀರಿ ಸರ್ ಅಂದ್ರೆ x1, x2 belongs to x1, x2, ಇಲ್ಲಿ ನೋಡಿ f of x1 equal to f of x2 ನಾ, x1, x2 belongs to, ಇಲ್ಲಿ ಏನು ಕೋಡೊಮೇನ್ ಡೊಮೇನ್ ಏನು ಕೊಟ್ಟಿಲ್ಲ, ರಿಯಲ್ ನಂಬರಾ, x1 x2 belongs to ರಿಯಲ್ ನಂಬರಾ,
ಅವಾಗ ನನಗೆ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ನಾರ್ಮಲ್ 1 1 ಗೆ. ಬಟ್ ಇಲ್ಲಿ ನೋಡಿಲಿ ಎಫ್ ಆಫ್ 1 ಆನ್ಸರ್ ಒನ್ನೇ, ಎಫ್ ಆಫ್ 1.5 ಆನ್ಸರ್ ಒನ್ನೇನಾ? ಎಫ್ ಆಫ್ 1 ಆನ್ಸರ್ ಇಸ್ 1, ಎಫ್ ಆಫ್ 1.5 ಆನ್ಸರ್ ಇಸ್ 1. ಅಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಎರಡು ಆನ್ಸರ್ ಒಂದೇ ಬಂತು. ಬಟ್ 1 is not equal to 1.5. ಈಗ ಬರ್ತು ಎಫ್ ಆಫ್ 1 equal to 1, ಎಫ್ ಆಫ್ 1.5 equal to 1. ಬೇಕಾದ್ರೆ ಈ ಕ್ವಶನ್ ಬರ್ಸ್ತಾನ ಸಪರೇಟ್ ಆಗಿ ಬರ್ಸ್ತೀನಿ. ನಾನು ಹೆಂಗೆ ಹೇಳಿದಲ್ಲ ಅಂತ ಬರೀರಿ. ಇದು ಇಂಪಾರ್ಟೆಂಟ್. ಯಾಕಂದ್ರೆ y equal to 4x plus 3 ಆಲ್ಟರ್ನೇಟಿವ್ ಇಲ್ಲ ಅವ್ರಿಗೆ. ಅದಕ್ಕೆ ಈ ವರ್ಷ ಆಲ್ಟರ್ನೇಟಿವ್ ಹುಡುಕ್ತಿಲ್ಲ ಅವರು. ಈ ವರ್ಷ ಫಿಕ್ಸ್ ಬರಲ್ಲ ಕ್ವಶನ್. 4x plus 3 ಬರಲ್ಲ ಕ್ವಶನ್, ಬರಲ್ಲ. ನಿಮಗೆ ಮಿಡ್ ಟರ್ಮ್ ಕೇಳಬಹುದು ಅಷ್ಟೇ ಹೊರತು ಫೈನಲ್ ಎಕ್ಸಾಮ್ ಕೇಳಲ್ಲ ಕ್ವಶನ್. ಆ ಕ್ವಶನ್ಗೆ ಆಲ್ಟರ್ನೇಟಿವ್ ಕಂಪಲ್ಸರಿ ಹುಡುಕ್ಯಾರ. ಇದಂದ್ರೆ ಪ್ರತಿ ವರ್ಷ ಅದೇ ಕ್ವಶನ್ ಆಗಿರೋಣ. ಅದಕ್ಕೋಸ್ಕರ ಇಲ್ಲಿ ನಾನು ಏನು ಬರೀಬಲ್ಲೆ, ಈ ಎರಡು ಈಕ್ವಲ್ ಅಲ್ಲ, ಬಟ್ ಇವೆರಡು ಈಕ್ವಲ್ ಆಗಲ್ಲ. ಇದರಿಂದ 1 1 ಫೇಲ್ ಆಗುತ್ತೆ. ಆನ್ ಟು ಮಾಡ್ಬೇಕಾದ್ರೆ ಏನ್ ಬರೀತಿ? ಆನ್ ಟು ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲೈತಿ ಕ್ವಶನ್ ಅದು ಸ್ಟೆಪ್ ಎಕ್ಸ್. ಆನ್ ಟು ನಿನಗೆ ಕೋಡೊಮೇನ್ ಏನಾಗಿರುತ್ತಮ್ಮ? ಕೋಡೊಮೇನ್ ಎಂಟೈರ್ ರಿಯಲ್ ನಂಬರ್ ನಿನಗೆ ಕೋಡೊಮೇನ್. ಬಟ್ ನಿನಗೆ ರೇಂಜ್ ಏನ್ ಬರುತ್ತಮ್ಮ? ನಿನಗೆ ಓನ್ಲಿ ಇಂಟೀಜರ್ಸ್ ಬರೋದು ನಿನಗೆ. ಅದು ಇಂಟೀಜರ್ಸ್ ಯಾವುದು? ಪಾಸಿಟಿವ್ ಇಂಟೀಜರ್ಸ್ 0 1 2. ಸ್ಟೆಪ್ ಫಂಕ್ಷನ್ ಏನು? ಸ್ಟೆಪ್ 1.9 ಇದು ಒಂದೇ, ಹೌದಿಲ್ಲ? ಅವಾಗ ಇಲ್ಲಿ ನೀನು ರೇಂಜ್ ಏನು ಬರುತ್ತೆ? ಪಾಸಿಟಿವ್ ಇಂಟೀಜರ್ಸ್ ಏನಾದ್ರೆ ನೀನು ರೇಂಜ್ ಬರೋದು. ಇದ್ರಾಗ ನಾನು ರೇಂಜ್ ಈ ಸಬ್ಸೆಟ್ ಆಫ್ ಕೋಡೊಮೇನ್ ಅಂತ ಬರೀಬೋದಾ ನಾನು? ಇಷ್ಟೇ ನೀನು ಆನ್ ಟು ಪ್ರೂವ್ ಮಾಡಬೇಕಾಗಿರೋದು. therefore f is not on to. f is not 1 1, neither 1 1 nor on to. therefore f is not a bijective function. Right? ಇದು ಇಂಪಾರ್ಟೆಂಟ್. ಇದು 5 ಮಾರ್ಕ್ಸ್ ಕ್ವಶನ್ ನೋಡಿ. ಸಿಂಪಲ್ ಕ್ವಶನ್ ಹೇಳ್ರಿ. ಸಿಂಪಲ್ ಕ್ವಶನ್. ಸಿಂಪಲ್ ಸಿಂಪಲ್ ಸಿಂಪಲ್. ಇದು ಮಾಡ್ತಿರಲ್ಲ. 1/x ಅನ್ನ a ಅಂತ ತಗೊಳ್ರಿ, 1/y ಅನ್ನ b ಅಂತ ತಗೊಳ್ರಿ, 1/z ಅನ್ನ c ಅಂತ ತಗೊಳ್ರಿ. ತಗೊಂಡು ಮಾಡ್ಕೊಂಡು ಹೋಗ್ರಿ. ಈ ವರ್ಷ ಇಷ್ಟು ಈಸಿ ಕ್ವಶನ್ ಕೊಡಲ್ಲ. ಇದನ್ನ ಎಕ್ಸ್ಪೆಕ್ಟ್ ಮಾಡ್ರಿ. ಇಲ್ಲ ವರ್ಡ್ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಿ. ವರ್ಡ್ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಿ. ನಾನು ಏನು ಪೇಪರ್ ಕೇಳಿದಲ್ಲ ಆ ಥರ ವರ್ಡ್ ಪ್ರಾಬ್ಲಮ್ ಆರ್ ಈ ಕ್ವಶನ್. ಇಷ್ಟು ಈಸಿ ಕೊಟ್ಟಾನ ಅಂತ ಮಾರ್ಕ್ಸ್ ತೆಗಿದೆ ಅಂತ ಕೊಟ್ಟಾನ ಅಷ್ಟೇ. ಈ ವರ್ಷ ಕೊಡಲ್ಲ. ಇವನ್ನ ಎಕ್ಸ್ಪೆಕ್ಟ್ ಮಾಡಿ. ಈ ಕ್ವಶನ್ಸ್ ಮಾಡಿ. ಈ ಸಿಂಪಲ್ ಕ್ವಶನ್ ಇದು ಮಾಡ್ತಿರಲ್ಲ.